ಏನಾಯಿತು ಅಂತ 244 ಅಷ್ಟು ಗಳಿಸುವಷ್ಟರಲ್ಲಿ ವಿಫಲ ಆಗಿದ್ದಾರೆ ಅಂತ. ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ಯು ಪಿ ಅಂದೇ. ಆ ಯು ಪಿಯಲ್ಲಿ ಇಂತಹ ದ್ರೋಹ ಮಾಡ್ತಾ ಅಂತ ಅಂದ್ಕೊಂಡಿರಲಿಲ್ಲ. ಇದು ಜನ ಮಾಡಿದ ದ್ರೋಹನೇ ಅಂತ ಅಂದ್ಕೊಳ್ತೀನಿ ಸರ್. ಚಂದ್ರಬಾಬು ನಾಯ್ಡು ಅವರು ಬಂದು ಸಚಿವ ಸಂಪುಟದಿಂದ ಅವ್ರನ್ನ ದೂರ ಇಡಿ ಅಂತ ಬೇಡಿಕೆ ಇಟ್ಟಿದ್ದಾರೆ ನಿನ್ನೆ ಮೀಟಿಂಗಲ್ಲಿ. ಅವ್ರ ಕೆಲಸ ಆಗಬೇಕು ಅಂತ ಅಂದರೆ ಅವ್ರು ರಾಜಕಾರಣ ಬಿಟ್ಟು ಏನು ಬೇಕಾದ್ರೂ ಯೋಚನೆ ಮಾಡ್ತಾರೆ. ನಿತೀಶ್ ಆದರೂ ಅಷ್ಟೇ ಮತ್ತು ಚಂದ್ರಬಾಬು ನಾಯ್ಡು ಆದರೂ ಅಷ್ಟೇ. ರಾಜಕೀಯದಲ್ಲಿ ಇವರೇ ಅನಿವಾರ್ಯ, ಇವರೇ ಮೋದಿನೇ ಇರಬೇಕು ಅಥವಾ ಇನ್ನೊಬ್ರು ಅಂತ ಅಂತಾರೆ. ಹಂಗಾಗಿ ಅವ್ರ ಕೆಲಸ ಆಗಬೇಕು ಅಂತ ಅಂದರೆ ಅಮಿತ್ ಶಾನು ಆಚೆಗಿಡಿ ಅಂತ ಅಂತಾರೆ. ಯಾವುದೇ ಒಂದು ಮೈತ್ರಿ ಬಂದರೆ ಏನಾಗುತ್ತೆ ಅಂದರೆ ಅದು ಸ್ಪಷ್ಟವಾದ ರಾಜಕಾರಣನ ಕೊಡೋಕ್ಕೆ ಸಾಧ್ಯನೇ ಇಲ್ಲ. BJPಯವರು ಇನ್ನೂ ಕಮ್ಮಿ ಆಗಬೇಕಾಗಿತ್ತು. ಸುಳ್ಳಿನ ಸುರಿಮಳೆ ಆಗಿದಾರಲ್ವಾ BJPಯವರು. ಏನೇನು ಬೇಕೆಲ್ಲ ಸುಳ್ಳು ಹೇಳಿದ್ದಾರೆ. ದೇವಸ್ಥಾನದಲ್ಲಿ ಇದ್ದಿದ್ದು ರಾಮನಾಥನ ಬೀದಿಲಿ ತಗೊಂಬಂದ್ರು, ರಾಮನು ಶಾಪ ಕೊಟ್ಟಿದ್ದಾರೆ, ಅಯೋಧ್ಯೆಯಲ್ಲೇ ಸೋಲಿಸಿದಾರಲ್ವಾ. ಈಗಾಗಲೇ ಲೋಕಸಭಾ ಚುನಾವಣೆಯ ಫಲಿತಾಂಶ ಪ್ರಕಟವಾಗಿದೆ. ನಿನ್ನೆ ದೆಹಲಿಯಲ್ಲಿ BJP NDA ಮೈತ್ರಿಕೂಟ ಮೀಟಿಂಗ್ ಆಗಿರೋದು. ಬಟ್ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್, ನರೇಂದ್ರ ಮೋದಿ ಹಾಗೂ BJPಯ ಎಲ್ಲ ನಾಯಕರು ಆ ಒಂದು ಸಭೆಯಲ್ಲಿದ್ದರು. ಬಟ್ ಸಭೆಯಲ್ಲಿ ಚಂದ್ರಬಾಬು ನಾಯ್ಡು ಅವರಾಗಲಿ ನಿತೀಶ್ ಕುಮಾರ್ ಅವರಾಗಲಿ ಕೆಲವೊಂದಿಷ್ಟು ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಆ ಬೇಡಿಕೆಗಳನ್ನು, ಆ ಡಿಮ್ಯಾಂಡ್ಗಳನ್ನು ಮೋದಿಯವರು ಈಡೇರಿಸ್ತಾರ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ನಿನ್ನೆ ನಿತೀಶ್ ಕುಮಾರ್ ಅವರು ನನಗೆ ಪ್ರಧಾನಿ ಹುದ್ದೆ ಬೇಕು, ಇಲ್ಲ ಉಪ ಪ್ರಧಾನಿ ಹುದ್ದೆ ಬೇಕು, ಕೆಲವೊಂದಿಷ್ಟು ಖಾತೆಗಳನ್ನು ನನಗೆ ಬೇಕು ಅಂತ ನಿತೀಶ್ ಕುಮಾರ್ ಅವರು ಕೇಳ್ಕೊಂಡಿದ್ದಾರೆ. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗೋದು ಫಿಕ್ಸಾ, ಅಥವಾ ಚಂದ್ರಬಾಬು ನಾಯ್ಡು ಅವರು ಆಗ್ತಾರಾ, ಅಥವಾ ನಿತೀಶ್ ಕುಮಾರ್ ಅವರು ಆಗ್ತಾರಾ ಅನ್ನೋದನ್ನು ಜನ ಏನು ಹೇಳ್ತಾರೆ, ಜನರ ನಿಲುವು ಏನಿದೆ, ನರೇಂದ್ರ ಮೋದಿ ಅವರ ಹತ್ರ ನಿಲುವಿದೆ ಅಥವಾ ಮಿತ್ರ ಪಕ್ಷಗಳ ಹತ್ರ ನಿಲುವಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಂಬರೋಣ ಬನ್ನಿ. ಬಟ್ ಈ ಬಾರಿ 300 ಗಡಿನೂ ದಾಟಕ್ಕಾಗಲಿಲ್ಲ, ಯಾಕೆ ಅಂತ ಸರ್ 400 ಬಾರ್ ಅಂತ ಇದು ಮೋದಿಯವರು ಅದು ಈ ದೇಶದ ಮೇಲೆ ಇರುವಂಥ ಒಂದು ಮತದಾರ ಮೇಲೆ ಒಂದು ನಂಬಿಕೆ ಮೇಲೇ ಹೇಳ್ತಾ ಇದ್ದು. ಆ 400 ಬಾರ್ ಅನ್ನೋದನ್ನ ಇವತ್ತು ಬಂದಿಲ್ಲ ಅನ್ನೋದನ್ನ ಯಾರು ಯಾವುದೇ ಥರ ಏನನ್ನ ತಪ್ಪು ಮಾಡ್ಕೊಂಡಿದ್ದಾರೆ, ಅದು ರಾಜಕಾರಣಿಗಳು ಮಿಸ್ಟೇಕ್ ಅಲ್ಲ, ಅದು ಮೋದಿಯವ್ರ ಮಿಸ್ಟೇಕ್ ಅಲ್ಲ, ಈ ದೇಶದ ಜನಗಳು ಮಾಡಿರೋಂಥ ತಪ್ಪು. ಯಾಕಂದರೆ ಈ ದೇಶ ಯಾವ ಮಟ್ಟದಲ್ಲಿತ್ತು ಅಂದರೆ ಈ 10 ವರ್ಷದ ಹಿಂದೆ ಇವತ್ತು ಜಗತ್ತಿನಲ್ಲಿ ಮೋದಿಯವರು ಈ ಭಾರತನ ದೊಡ್ಡ ಮಟ್ಟಕ್ಕೆ ಎತ್ಕೊಂಡು ಹೋಗಿದ್ದಾರೆ. ದೇಶ ವಿದೇಶ ಪ್ರತಿಯೊಬ್ಬ ಬಡವಂಗಿ ದೇಶದಲ್ಲಿ ಏನಾನ ಸೌಲಭ್ಯಗಳು ಸರ್ಕಾರದಿಂದ, ಸೆಂಟ್ರಲ್ ಗೌರ್ಮೆಂಟಿಂದ ಸಿಕ್ಕಬೇಕು, ಪ್ರತಿಯೊಬ್ಬರಿಗೂ ಎಲ್ಲ ಥರ ಸೌಲಭ್ಯಗಳನ್ನೂ ಸಿಕ್ಕಿದೆ. ಮತ್ತು ನೀವು ಎಲ್ಲೇ ಹೋಗಲಿ ಇನ್ಫ್ರಾಸ್ಟ್ರಕ್ಚರ್, ರೋಡ್ಗಳಾಗಲಿ ಮಗದೊಂದು ಈ ಥರದ್ದು ಎಲ್ಲ ಕೆಲಸಗಳು ಕಣ್ಮುಂದೆ ಇದೆ. ಆದರೂ ಜನ ಭಾಳ ಒಂದು ಮೋದಿ ಮೇಲೆ ಒಂದು ಅಭಿಮಾನದಿಂದ ಎಲ್ಲಿ ಏನು ತಪ್ಪಾಗಿದೆ ಅಂತ ಇವತ್ತು ನಾವು ಯಾರೂ ಎಲ್ಲೂ ಕಂಡುಹಿಡಿಯೋಕ್ಕಾಗ್ತಾಯಿಲ್ಲ. ಇದೆಲ್ಲ ನಾವೆಲ್ಲ ಮುಂದಿನ ದಿನದಲ್ಲಿ ನಾವೆಲ್ಲ ಜನಸಾಮಾನ್ಯರು ಪ್ರತಿಯೊಬ್ಬರು ಯೋಚನೆ ಮಾಡುವಂಥದ್ದು ಇರುತ್ತೆ. ಸೊ 400 ಬಾರ್ ಇಲ್ಲ ಅಂದರೂ ಪರವಾಗಿಲ್ಲ, ಈ ಸರ್ಕಾರನ ನಡೆಸುವಂಥ ಶಕ್ತಿ ಈಗ ನಮ್ಮ ಚಂದ್ರಬಾಬು ನಾಯ್ಡು ಆಗಲಿ, ಇನ್ನೊಬ್ಬರಾಗಲಿ, NDA ನಿತೀಶ್ ಕುಮಾರ್ ಆಗಲಿ, ಇವರೆಲ್ಲ ಸೇರಿ ಒಟ್ಟಿಗೆ ಸೇರಿ ದೇಶನ ಮುನ್ನಡೆಸಬೇಕು ಅಂತ ಎಲ್ಲರೂ ಪಣ ತೊಟ್ಟಿದ್ದಾರೆ. 8ನೇ ತಾರೀಕು ಮೋದಿಯವರು ಮತ್ತೊಮ್ಮೆ ಪ್ರಧಾನಿ ಆಗ್ತಾರೆ, ಈ ದೇಶನ ಉನ್ನತ ಮಟ್ಟಕ್ಕೆ ಎತ್ಕೊಂಡು ಹೋಗ್ತಾರೆ. ನಿನ್ನೆ ಫಲಿತಾಂಶ ಪ್ರಕಟವಾಯಿತು. ನಿನ್ನೆ ದೆಹಲಿಯಲ್ಲಿ ಸಭೆ ಇತ್ತು, ನಿಮಗೆಲ್ಲ ಗೊತ್ತೇ ಇದೆ. ಸಭೆಯಲ್ಲಿ ನಿತೀಶ್ ಕುಮಾರ್ ಅವರು ಹೇಳ್ತಿದ್ದಾರೆ, ನಮಗೆ ಪ್ರಧಾನಿ ಹುದ್ದೆ ಆದರೂ ಬೇಕು, ಇಲ್ಲ ಉಪ ಪ್ರಧಾನಿ ಹುದ್ದೆ ಆದರೂ ಬೇಕು ಅಂತ ಸಂಸದರ ಮುಂದೆ ಬೇಡಿಕೆ ಇಟ್ಟಿದ್ದಾರಂತೆ. ಇದ್ರ ಸರ್ ಇವೆಲ್ಲ ಊಹಾಪೋಹಗಳು. ಇದೆಲ್ಲ ಏನಂದರೆ, ಯಾಕಂದರೆ ಆ ಸಭೆಯಲ್ಲಿ ಯಾರು ಹೋಗೋದಕ್ಕೂ ಆಗೋದಿಲ್ಲ. ಯಾಕಂದರೆ ಇವೆಲ್ಲ ಊಹಾಪೋಹಗಳು. ಇವೆಲ್ಲ ಏನಾಗುತ್ತೆ, ಆಪೋಸಿಷನ್ ಪಾರ್ಟಿಯವರು ಇದನ್ನೆಲ್ಲ ಹುಟ್ಟಿಸ್ಕೊಳ್ಳೋವಂಥ ವಿಚಾರಗಳು. ಈ ದೇಶಕ್ಕೆ ಈ ದೇಶ ಮುನ್ನಡೆಯಬೇಕು ಅಂದರೆ ಅದು ಮೋದಿಯವರಿಂದನೇ ಸಾಧ್ಯ. ಈ ಸತಿ ಮೋದಿಯವರು ಪ್ರಧಾನಮಂತ್ರಿ ಆದರೆ ಈ ದೇಶದಲ್ಲಿ ಪ್ರತಿಯೊಬ್ಬ ಬಡವನು, ಪ್ರತಿಯೊಬ್ಬ ನಾಗರಿಕನು, ಅದು ಕಾಂಗ್ರೆಸ್ ಆಗಲಿ BJP ಆಗಲಿ ಏನೋ ಭೇದ ಭಾವ ಹೇಳ್ದಿರ ಯಾರನ್ನ ಈ ದೇಶನ ಮುನ್ನಡೆಸ್ತಾರೆ ಅಂದರೆ ಅದು ಸನ್ಮಾನ್ಯ ನರೇಂದ್ರ ಮೋದಿಯವರು. ಅದು ಮುಂದಿನ ದಿನದಲ್ಲಿ ಈ ಸತಿನೂ ಪ್ರಧಾನಮಂತ್ರಿ ಆಗ್ತಾರೆ. 5 ವರ್ಷ ನಿರಂತರವಾಗಿ 5 ವರ್ಷದಲ್ಲಿ ಯಾವುದೇ ಸಮಸ್ಯೆ ಇಲ್ದಿರ ಪ್ರಧಾನಮಂತ್ರಿ ಹುದ್ದೆನ ನಿರ್ವಹಿಸ್ಕೊಂಡು ಈ ದೇಶಕ್ಕೆ ಒಂದು ಒಳ್ಳೆ ಕೆಲಸ ಮಾಡೋವಂಥ ಒಂದು ಶಕ್ತಿ ಆ ಭಗವಂತ ಅವರು ಕೊಡ್ತಾರೆ. ಆಮೇಲೆ ಈ ನಮ್ಮಲ್ಲಿ ಕರ್ನಾಟಕದಿಂದ ಹೋಗಿರುವಂಥವ್ರು ಈಗ NDAಯಿಂದ ಈಗ ನಮ್ಮ ಪ್ರಧಾನಮಂತ್ರಿಗಳು ದೇವೇಗೌಡರು ಸಪೋರ್ಟ್ ಮಾಡಿದ್ದಾರೆ, ಕುಮಾರಸ್ವಾಮಿ ಅವ್ರು ಗೆದ್ದಿದ್ದಾರೆ. ಆಮೇಲೆ ನಮ್ಮ ಕರ್ನಾಟಕದಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಅಭೂತಪೂರ್ವಕವಾಗಿ ಗೆದ್ದಿದ್ದಾರೆ. ಸೊ ಇದೆಲ್ಲ ಮತದಾರರು ಯಾವ ಥರ ಚೇಂಜ್ ಆಗ್ತಾರೆ ಅನ್ನೋದನ್ನ ಇದೆಲ್ಲ ಉದಾಹರಣೆಗಳು. ಯಾಕಂದರೆ ಅಂಥ ಘಟಾನುಘಟಿಗಳ ಮುಂದೆ ಡಾಕ್ಟರ್ ಮಂಜುನಾಥ್ ಅವ್ರು ಗೆದ್ದಿದ್ದಾರೆ ಅಂದರೆ ಸೊ ಇದೆಲ್ಲ ಒಳ್ಳೆಯ ವಿಚಾರಗಳೇ. ಸೊ ಮುಂದಿನ ದಿನದಲ್ಲಿ ದೇಶಕ್ಕೆ ಇವರೆಲ್ಲ ಕೈ ಜೋಡಿಸಿ ದೇಶಕ್ಕೆ ಉಜ್ವಲ ಭವಿಷ್ಯನ ಮೂಡಿಸ್ತಾರೆ ಅಂತ ನನ್ನೊಂದು ಮನವಿ. 3 ಖಾತೆಗಳನ್ನ ಕೇಳ್ತಾ ಇದ್ದಾರೆ. ಒಂದು ಕೃಷಿದಾಗಿರ್ಬೋದು, ಇನ್ನೊಂದು ಗ್ರಾಮೀಣಾಭಿವೃದ್ಧಿ, ಇನ್ನೊಂದು ರೈಲ್ವೆ ಕೇಳ್ತಾ ಇದ್ದಾರೆ. ಈ ಬೇಡಿಕೆಗಳನ್ನ ನರೇಂದ್ರ ಮೋದಿ ಅವರು ಈಡೇರಿಸ್ತಾರ ಅಂತ. ಯಾಕಂದರೆ ಅವ್ರ ಬೇಡಿಕೆ ಈಡೇರಿಸೋದಾದರೆ 3 ಲಕ್ಷ ಕೋಟಿ ಅನುದಾನ ಕೊಡಬೇಕಾಗುತ್ತೆ. ಆಂಧ್ರ ಆರ್ಥಿಕ ಸಹಾಯ ಆಗಲಿ, ಇದನ್ನೆಲ್ಲ ಮಾಡಿ ನರೇಂದ್ರ ಮೋದಿಯವರು NDA ಮಿತ್ರ ಪಕ್ಷಗಳೊಂದಿಗೆ ಹೊಂದಾಣಿಕೆಯಿಂದ ಹೋಗ್ತಾರಾ ಅಂತ.
ಸರ್, ಈಗ ಆಂಧ್ರ ಪ್ರದೇಶದಲ್ಲಿ 3 ಲಕ್ಷ ಕೋಟಿ ಕೇಳ್ತಾ ಇದ್ದಾರೆ, ಅವರಿಗೆ ವಿಶೇಷವಾದ ಸ್ಥಾನಮಾನ ಕೇಳ್ತಾ ಇದ್ದಾರೆ, ಒರಿಸ್ಸಾದ ಕೇಳ್ತಾ ಅದೆಲ್ಲ ಒಳ್ಳೇದೇ ಸರ್. ಈಗ ಆಂಧ್ರ ಪ್ರದೇಶ ಏನು ನಮ್ಮ ದೇಶನೇ ತಾನೆ, ಅದು ಬೇರೆ ದೇಶ ಅಲ್ವಲ್ಲ. ಅವ್ರು ವಿಶೇಷವಾದ ಪ್ಯಾಕೇಜ್ ಕೇಳ್ತಾರೋ ಅವ್ರ ಸ್ವಂತ ಹುದ್ದೆಗೋಸ್ಕರ ಏನಲ್ಲ, ಅವ್ರು ಕೇಳ್ತಾ ಇರೋದು ಅವ್ರ ಒಂದು ರಾಜ್ಯ, ಒಂದು ಡೆವಲಪ್ಮೆಂಟ್ ರಾಜ್ಯ ಇರೋದು ದೇಶದಲ್ಲೇ. ಸೊ ಹಾಗಾಗಿ ಅವ್ರು ಕೇಳ್ತಾ ಇರೋದ್ರಲ್ಲಿ ಏನೂ ತಪ್ಪಿಲ್ಲ ಸರ್. ಅವ್ರು ಏನು ಕೇಳ್ತಾರೋ ಅದನ್ನು ಪ್ರಧಾನಮಂತ್ರಿಗಳು ಒಳ್ಳೆ ನಿರ್ಧಾರ ತಗೊಂಡು ದೇಶಕ್ಕೂ ಒಳ್ಳೇದಾಗಬೇಕು, ರಾಜ್ಯಕ್ಕೂ ಒಳ್ಳೇದಾಗಬೇಕು, ಓಟ್ ಹಾಕಿರೋ ಜನಕ್ಕೂ ಒಳ್ಳೇದಾಗಿ ಹೋಗಬೇಕು ಅನ್ನೋ ರೀತಿಲಿ ಒಂದು ನಿರ್ಧಾರ ತಗೋತಾರೆ. ಈಗಾಗಲೇ ಬಹುನಿರೀಕ್ಷಿತ ಲೋಕಸಭಾ ಚುನಾವಣೆ ಒಂದು ಫಲಿತಾಂಶ ಪ್ರಕಟವಾಗಿದೆ. ಬಟ್ ಬಿಜೆಪಿ ಈ ಬಾರಿ ಮೆಜಾರಿಟಿ ಪಡ್ಕೊಳ್ಳಿಲ್ಲ. NDA ಪಡ್ಕೊಂಡಿದೆ ಮೈತ್ರಿಕೂಟ, ಬಟ್ ಬಿಜೆಪಿ ಒಂದೇ ಸ್ವಂತ ಮೆಜಾರಿಟಿ ತಗೊಳ್ಳಿಲ್ಲ. ಬಟ್ ನಿನ್ನೆ NDA ಸರ್ಕಾರ ರಚನೆ ಆಗಿದೆ. ಯಾರಾಗಬೇಕು ಸರ್ ಪ್ರಧಾನಮಂತ್ರಿ ಅದರಲ್ಲಿ? ಪ್ರಧಾನಮಂತ್ರಿ ಮೋದಿಯವರೇ, 100% ಮೋದಿಯವರೇ. ಯಾಕಂದರೆ ಮೆಜಾರಿಟಿ ಬಂದು ಜನ ಬಂದು ನಮ್ಮ ಜನಾದೇಶ ಏನಿದೆ 243 ಸೀಟ್ ಬಂದು ಭಾರತೀಯ ಜನತಾ ಪಾರ್ಟಿಗೆ ಸಿಕ್ಕಿದೆ. ಈಗ ಆದ ನಂತರ ಬಿಟ್ಟು ಅದ್ರ ತಕ್ಕನಂಗೆ ಯಾವ ಪಾರ್ಟಿ ಲೀಡ್ರು ಇವಾಗ NDA ಒಕ್ಕೂಟ ಎಲ್ಲ ಸೇರಿದ್ರು ಕೂಡ ಮೋದಿಯವರೇ ಪ್ರಧಾನಮಂತ್ರಿ ಈ ಟರ್ಮಲ್ಲಿ, ಬೇರೆ ಯಾರು ಅದಕ್ಕೆ ಅಧಿಕಾರ ಇಲ್ಲ ಅಂತೇಳ್ಬಿಟ್ಟು ನಮ್ಮ ಅಭಿಪ್ರಾಯ. ಅಂದ್ರೆ ಈಗ ಹೀರೋಗಳಾಗ್ಬಿಟ್ಟಿದ್ದಾರೆ, ನಿತೀಶ್ ಕುಮಾರ್ ಆಗಲಿ ಮತ್ತೆ ಚಂದ್ರಬಾಬು ನಾಯ್ಡು. ಇದೇ ಪಾಸಿಬಿಲಿಟಿ ಇದೆ. ಅಂದ್ರೆ ಅವರ ಒಂದು ಬೇಡಿಕೆಗಳನ್ನ ಈಡೇರಿಸಬೇಕಂತ ಒಂದು ಅನಿವಾರ್ಯತೆ ಬೇಡಿಕೆ ಇದ್ದು ಕೂಡ ಅವರು ಪ್ರಧಾನಮಂತ್ರಿ ಪದವಿನ ಪಡೆಯೋಕ್ಕೆ ಅಂತೇಳ್ಬಿಟ್ಟು ಮನಸ್ಸು ಮಾಡಲ್ಲ ಅಂತ ನನ್ನ ಅಭಿಪ್ರಾಯ ಇದೆ. ಅವ್ರು ಬೇರೆ ಏನೋ ಅವ್ರ ತಕ್ಕನಂಗೆ ಒಂದು ಕ್ಯಾಬಿನೆಟ್ ಮಿನಿಸ್ಟ್ರಿ ಏನು ಬೇಕೋ ಅವ್ರು ಪಡ್ಕೊಬೋದು ಹೊರತು ಪ್ರಧಾನಮಂತ್ರಿ ಬಗ್ಗೆ ಅವರು ಸಹಕಾರ ಕೊಡ್ತಾರೆ ಅಂತೇಳ್ಬಿಟ್ಟು ನಮ್ಮ ಅಭಿಪ್ರಾಯ ಇದೆ. ನಿನ್ನೆ ನಿತೀಶ್ ಕುಮಾರ್ ಅವರ ಮೀಟಿಂಗ್ ಅಲ್ಲಿ ಹೇಳಿದ್ರು, ನನಗೆ 3 ಖಾತೆಗಳು ಬೇಕು. ಹೌದು, ಒಂದು ಕೃಷಿ ಇಲಾಖೆ ಆಗಿರ್ಬೋದು, ಗ್ರಾಮೀಣಾಭಿವೃದ್ಧಿ ಆಗಿರ್ಬೋದು, ಸತ್ಯ. ರೈಲ್ವೆ ಆಗಿರ್ಬೋದು, ಸತ್ಯ. ಅಷ್ಟೆಲ್ಲ ಬೇಡಿಕೆಗಳನ್ನ ಈಡೇರಿಸ್ತಾರ ಅಂತ ಮೋದಿ ಅವರು? ನನ್ನ ಇದರಲ್ಲಿ ತಕ್ಕನಂಗೆ ಅವರು ನೋಡಿ, ಈಗ ಚಾಣಕ್ಯರಿದ್ದಾರೆ, ಈಗ ಕೂತ್ಕೊಂಡು ಅದನ್ನು ತೀರ್ಮಾನ ಮಾಡಬೇಕಾಗಿರೋದು ವಿಚಾರಗಳಿದೆ. ಯಾಕಂದರೆ ಈಗ BJP ಮೆಜಾರಿಟಿ ಕಮ್ಮಿ ಬಂದಿರೋ ಕಾರಣಕ್ಕೆ ಅವರೊಂದು ಸಪೋರ್ಟ್ ತೊಗೊಳ್ಳೇಬೇಕು. ಅವ್ರದ್ದು ಒಂದು ಏನಿದೆಯೋ ಒಂದು ಡಿಮ್ಯಾಂಡ್ಸ್ನ ಪೂರ್ತಿ ಮಾಡಬೇಕಾಗಿರೋಂಥ ಒಂದು ಅನಿವಾರ್ಯತೆ ಇದೆ. ಅದು ಮುಂದಕ್ಕೆ ನೋಡ್ಬೇಕಷ್ಟೇ, ಕಾದು ನೋಡ್ಬೇಕಷ್ಟೇ. ಸರ್, ಕಳೆದ ಬಾರಿ ಹೀಗೆ ಒಂದು ಮೈತ್ರಿಕೂಟ ಮಾಡಿದ್ರು ಅಟಲ್ ಬಿಹಾರಿ ವಾಜಪೇಯಿ ಅವರು ಇದ್ದಾಗ. ಅವಾಗ 180 ಚಿಲ್ಲರೆ ಬಂದಿತ್ತು. ಬಟ್ ಆ ಬಾರಿ ಏನು ಮಾಡಿದ್ರು, ಮಿತ್ರ ಪಕ್ಷಗಳೊಂದಿಗೆ ಒಳ್ಳೆ ಹೊಂದಾಣಿಕೆಯಿಂದ ಅಟಲ್ ಬಿಹಾರಿ ಅವರು ನಡ್ಕೊಂಡು ಹೋಗಿದ್ರು. ಬಟ್ ಈ ಬಾರಿ ನರೇಂದ್ರ ಮೋದಿ ಅವರು ಅದೇ ಹಾದಿಯಲ್ಲಿ ನಡೀತಾರ ಅಂತ? ಇವಾಗ ಏನಪ್ಪ ಅಂದರೆ ಆ್ಯಕ್ಚುಯಲ್ ಆಗಿ 275 ಮೋದಿಯವರು ಬರಬೇಕಾಯಿತು. ಇದು ಅವರು ಇನ್ನೂ ಡೆವಲಪ್ಮೆಂಟ್ ಮಾಡ್ಬೋದಾಗಿತ್ತು. ಏನು ಜನಗಳಿಗೆ ಇನ್ಕಮ್ ಟ್ಯಾಕ್ಸು ಕಮ್ಮಿ ಮಾಡೋದು, GST ಕಮ್ಮಿ ಮಾಡೋದು, ಆಮೇಲೆ ಲೈಸೆನ್ಸ್ದು ಬಡವರಿಗೆ ಏನೇನು ಬೇಕು ಅನುಕೂಲ ಮಾಡಬೇಕಾಯ್ತು, ಅವರೆಲ್ಲ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಬಟ್ ಇಲ್ಲಿ ಯಾರಿಗೂ ಅದು ಆ್ಯಕ್ಚುಲಾಗಿ ಸಿಗ್ತಾ ಇಲ್ಲ. ಅಲ್ಲಿ ಏನು ಹಾಸ್ಪಿಟ್ಲಿಗೆ ಒಂದು 5 ಲಕ್ಷ ಫ್ರೀ ಅಂತ ಹೇಳ್ತಾರೆ. ಹೋದ್ರಲ್ಲಿ ಹಾಸ್ಪಿಟಲಲ್ಲಿ ಕೆಲವು ಹಾಸ್ಪಿಟಲಲ್ಲಿ ಕೇರೇ ಮಾಡೋಕ್ಕಿಲ್ಲ, ಗೊತ್ತಿಲ್ಲ ನಮಗೆ ಹಂಗೆ ಅಂತಾರೆ. ಸೊ ಅದು ಒಂದು ಆಯಿತು. ಆಮೇಲೆ ಇನ್ನೇನಪ್ಪ ಅಂದರೆ ಇನ್ನೂ ಅವರು ಭಾಳಷ್ಟು ಡೆವಲಪ್ಮೆಂಟ್ ಇವಾಗ ಮಾಡ್ಬೋದು. ಏನಂದರೆ ಒಬ್ಬರದ್ದಿಲ್ಲ. ಇವಾಗ ಮೊದಲು ಮೋದಿಯವ್ರದ್ದು ಒಬ್ಬರದ್ದು ಇತ್ತು, ಕಂಟ್ರೋಲ್ ಇತ್ತು. ಇವಾಗ ಮಿತ್ರ ಪಕ್ಷಗಳ ಜೊತೆ ಇರುವಾಗ ಹೊಂದಾಣಿಕೆ ಮಾಡಿಕೊಂಡು ಇವರು ಇನ್ನೂ ಒಂದಾದ್ರು ಮಾಡಿದ್ರೆ ಮುಂದೆ ಅವರಿಗೆ ಇನ್ನೂ ಒಂದು 5 ವರ್ಷ 10 ವರ್ಷ ಅವ್ರದ್ದು ಆಗ್ತದೆ. 5 ವರ್ಷ ಅವ್ರು ನಡ್ಸೋಕ್ಕಾಗತ್ತಾ ಅನ್ನೋದಕ್ಕಿಂತ ಅವ್ರಿಗೂ ಏಜ್ ಆದರೂ ಸ್ಟ್ಯಾಮಿನಾ ಇದೆ. ಅವ್ರೆ ಇನ್ನೂ ರೂಪು ಮತ್ತು ಇದಿದೆ, ಹೋರಾಟ ಮಾಡ್ತೀವಿ, ಮುಂದಕ್ಕೆ ಮಾಡ್ತೀನಿ ಅನ್ನೋದು. ಅದನ್ನು ಯಾಕಂದರೆ ಇವಾಗ 2 ಪಕ್ಷಗಳು ಅವ್ರ ಜೊತೆ ಸೇರೋದ್ರಿಂದ ಯಾವ ರೀತಿ ಮುಂದಕ್ಕೆ ಏನು ಚೇಂಜಸ್ ಆಗುತ್ತೋ ಅವ್ರು ಹೇಳೋಕ್ಕಾಗಲ್ಲ. ನಿನ್ನೆ ಮೀಟಿಂಗ್ ಆಯಿತು ಸರ್, ಲೋಕಸಭಾ ಫಲಿತಾಂಶದ ಪ್ರಕಟವಾಗಿದ್ದಂತೆ ಡೆಲ್ಲಿಗೆ ಎಲ್ಲರೂ ಹೋಗಿ ಮೀಟಿಂಗ್ ಮಾಡಿದ್ದಾರೆ. BJP NDA ಸರ್ ಎಲ್ಲ ಪಾರ್ಟಿ. ಬಟ್ ಮಿತ್ರ ಪಕ್ಷಗಳಲ್ಲಿ ಕೆಲವೊಂದಿಷ್ಟು ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಚಂದ್ರಬಾಬು ನಾಯ್ಡು ಅವರಾಗಿರಲಿ, ನಿತೀಶ್ ಕುಮಾರ್ ಅವರಾಗಿರಲಿ, ನಮಗೆ ಈ ಖಾತೆ ಬೇಕು, ನನಗೆ ಪ್ರಧಾನಿ ಹುದ್ದೆ ಬೇಕು ಅಂತ ನಿತೀಶ್ ಕುಮಾರ್ ಅವರು ಕೇಳಿದ್ದಾರೆ. ಅದನ್ನು ಬಿಟ್ಕೊಡ್ತಾರಾ ಅಂತ ಮೋದಿಯವರು? ಅದಲ್ಲೇ ಅವರಲ್ಲೇ ಚರ್ಚೆ ಆಗಬೇಕಲ್ಲ, ಅವರಲ್ಲೇ. ಯಾಕಂದರೆ ಮೋದಿಯವರು ಇರೋವ್ರಿಗೂ ಅಲ್ಲಿ ಯಾವ ರೀತಿ ನಡೆಯುತ್ತೋ ಅದು ಯಾರಿಗೂ ಹೇಳೋಕ್ಕಾಗಲ್ಲ. ಸರ್, ಯಾಕೆ ಉತ್ತರ ಪ್ರದೇಶದಲ್ಲಿ ಹೇಳಿಕೊಳ್ಳುವಷ್ಟು ಇದು ಬರಲಿಲ್ಲ ಕ್ಷೇತ್ರಗಳು ಅಂತ? ಅವ್ರಿಗೇನು ತುಂಬ ಕಾನ್ಫಿಡೆನ್ಸ್ ಇತ್ತು ಅನ್ಸುತ್ತೆ, ಅದಕ್ಕೆ ಆ ರೀತಿ ಇರೋದ್ರಿಂದ BJPನೇ ಬರುತ್ತೆ ಅಂತ. ಇಲ್ಲಿ ನಮ್ಮ ಬೆಂಗಳೂರಲ್ಲೂ ಅಷ್ಟೇ. ಯಾಕಂದರೆ ಅಯೋಧ್ಯೆ ರಾಮ ಮಂದಿರ ಒಂದು ವರ್ಕೌಟ್ ಆಗಲಿಲ್ಲ, ಯಾಕೆ ಅಂತ? ವರ್ಕೌಟ್ ಆಗಲಿಲ್ಲ ಅಂದರೆ ಅಲ್ಲಿ ಅವ್ರು ಮಾಡಿದ್ರೂ ಅದನ್ನು ಜನ ತಲುಪಿದ್ರೂ ಯಾಕೋ ಅಲ್ಲಿ ಸರಿಯಾಗಿ ಮೋದಿ ಅಲ್ಲಿ ವೇವ್ ತಲುಪಲಿಲ್ಲ ಅನ್ಸುತ್ತೆ ಅಷ್ಟೇ. ಅದರಿಂದ ತುಂಬ ಕಾನ್ಫಿಡೆನ್ಸ್ ಇರೋದ್ರಿಂದ ಅಲ್ಲಿ ಈ ಥರ ಏನೋ ಚೇಂಜಸ್ ಆಗಿರ್ಬೇಕು. ಹಾಗಾದರೆ ಈ ಬಾರಿ ನರೇಂದ್ರ ಮೋದಿಯವರೇ ಅಂತೀರಾ? ಅವರೇ ಅಂತ ಹೇಳ್ತಾರೆ, ಮುಂದಕ್ಕೆ ಏನಾಗುತ್ತೆ ಹೇಳೋಕ್ಕಾಗಲ್ಲ. ಬಹುಮತವನ್ನು ಸಾಧಿಸುವಲ್ಲಿ ವಿಫಲವಾಗಿದೆ ಸರ್ BJP ಸರ್ಕಾರ, ಯಾಕೆ ಅಂತ? ನಿಮಗೆ ಗೊತ್ತಿರೋ ಥರ ಅದರಲ್ಲೇ ಇರುವಂಥ ಒಂದಷ್ಟು
ಸಣ್ಣ ಪುಟ್ಟ ತೊಡಕು. ಮೋದಿ ಒಬ್ಬರೇ ಅಜೆಂಡಾ ಇಟ್ಕೊಂಡು ಮೋದಿ ಹೆಸರಲ್ಲಿ ಹೇಳ್ಕೊಂಡು ಗೆಲ್ತಿರುವಂಥ ನಮ್ಮ ನಾಯಕರುಗಳು ಅವರು ಸರಿಯಾದ ರೀತಿಯಲ್ಲಿ ಅವರವರ ಕ್ಷೇತ್ರದಲ್ಲಿ ಕೆಲಸ ಮಾಡದೇ ಇರೋದು ಇದಕ್ಕೆ ಮುಖ್ಯವಾದ ಕಾರಣ. ಯಾಕೆ ಸರ್ ಈ ಬಾರಿ ಉತ್ತರ ಪ್ರದೇಶದಲ್ಲಿ ಹೇಳಿಕೊಳ್ಳುವಷ್ಟು ಕ್ಷೇತ್ರಗಳನ್ನ ಗೆಲ್ಲೋಕೆ ಸಾಧ್ಯ ಆಗಲಿಲ್ಲ? ರಾಮ ಮಂದಿರ ವರ್ಕೌಟ್ ಆಗುತ್ತೆ ಅನ್ಕೊಂಡಿದ್ರು, ಬಟ್ ರಾಮ ಮಂದಿರ ವರ್ಕೌಟ್ ಆಗಲಿಲ್ಲ. ರಾಮ ಮಂದಿರ ಅನ್ನೋದು ಒಂದು ಭಕ್ತಿ ಭಾವನೆಯಿಂದ ಇರಬೇಕಾಗಿದೆ ಹೊರತು ರಾಜಕೀಯಕ್ಕೆ ಹೋಲಿಕೆ ಮಾಡುವಂಥದ್ದು ವಿಷಯ ಅಲ್ಲ. ನಿಮಗೆ ಗೊತ್ತಿರಬೇಕು, ರಾಮ ನಮ್ಮ ಭಕ್ತಿಪೂರ್ವಕ ದೇವರು. ಸೊ ಅವ್ರ ಬಗ್ಗೆ ನಾವು ರಾಜಕೀಯ ತೊಗೊಂಡು ಮಾತಾಡೋದು ನನಗೂ ಅಷ್ಟೊಂದು ಸೀಮಿತ ಅನ್ನಿಸ್ತಾ ಇಲ್ಲ. ಆದರೆ ನಮ್ಮ ನರೇಂದ್ರ ಮೋದಿಯವರು ಈ ಸಾರಿ ಆ ಒಂದು ಟಾರ್ಗೆಟ್ನ ಅಚೀವ್ ಮಾಡಿದ್ರೆ ಮೇ ಬಿ ನಾವು ಈ ಸಾರಿ ಬಹಳಷ್ಟು ವಿಜೃಂಭಣೆಯಿಂದ ಗೆಲ್ತೀವಿ ಅಂದ್ಕೊಂಡಿದ್ರು. ಅದನ್ನು ಉಲ್ಟಾ ಮಾಡೋಂಥ ಏನೋ ಶಕ್ತಿ ಯಾವ ಥರ ಉಲ್ಟಾ ಆಯಿತು ಅನ್ನೋದ್ರ ಬಗ್ಗೆ ನನಗೂ ಕೂಡ ಒಂದು ಸ್ವಲ್ಪ ಗಾಬರಿ ಆಗ್ತಿದೆ ಸರ್. ಸರ್, ಈ ಇಂಡಿಯಾ ಮೈತ್ರಿಕೂಟ ಅವರೇ ಅನ್ಕೊಂಡಿರ್ತಾರಲ್ಲ ಇಲ್ಲೋ, ಯಾಕಂದರೆ ನಾವು ಮೆಜಾರಿಟಿ ಬರ್ತವೆ ಇಲ್ಲಿ, ಈ ಬಾರಿ ಬರೋದೇ ಇಲ್ಲ ಜಾಸ್ತಿ ನಮಗೆ ಸೀಟ್ಗಳು ಅಂತ ಅನ್ಕೊಂಡಿದ್ರು. ಬಟ್ ಈ ಬಾರಿ ಅವರು ಟಫ್ ಫೈಟ್ ಕೊಟ್ಟಿದ್ದಾರಂತೀರಾ? ಇದು ಫೈಟ್ ಅನ್ಸುತ್ತಾ? ನೋಡಿ ಸರ್, ಮೈತ್ರಿಕೂಟದ ಫೈಟ್ಗಳನ್ನ ಯಾವತ್ತೂ ಅಕ್ಸೆಪ್ಟ್ ಮಾಡ್ಬಾರ್ದು. ಯಾಕೆಂದರೆ ನಮ್ಮ ಹಿಂದಿನ ಕಾಲದಲ್ಲಿ ಒಂದು ಗಾದೆ ಇದೆ, ಎತ್ತು ಏರ್ಗೆ ಹೇಳಿತು ಅಂದರೆ ಕೋಣ ನೀರಿಗೆ ಇಳಿತು ಅಂತ ಒಂದು ಗಾದೆ ಇದೆ. ಹಾಗೆಯೇ ಯಾವುದೇ ಒಂದು ಮೈತ್ರಿ ಬಂದರೆ ಏನಾಗುತ್ತೆ ಅಂದರೆ ಅದು ಸ್ಪಷ್ಟವಾದ ರಾಜಕಾರಣನ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಇವತ್ತಿನಂತವರು ಇವತ್ತು ನಮ್ಮ ಕಾಲನ್ನ ಏನೋ ಇಳಿದು ತುಳಿದು ಮೇಲೆ ಬರ್ತಾರೆ, ನಾಳೆ ನಮ್ಮನ್ನು ತುಳಿದು ಅಥವಾ ಇದನ್ನು ತಿಳಿದು ಇನ್ನೊಂದು ಕಡೆ ಹೋಗ್ತಾರೆ. ಸೊ ಅದಕ್ಕಾಗಿ ನಾನು ಇಂಥ ರಾಜಕಾರಣನ ನಿಜಕ್ಕೂ ಒಪ್ಲಿಕ್ಕೆ ಅಸಾಧ್ಯ ಇದೆ. ಸೊ ಇವಾಗ ಏನು ನಮ್ಮ ನಾಯ್ಡು ಅವರು ಮತ್ತು ನಿತೀಶ್ ಕುಮಾರ್ ಅವರು ಈ ಇಂಡಿಯಾ ಒಕ್ಕೂಟಕ್ಕೆ ಬಂದು ಯಾವ ಟೈಮ್ನಲ್ಲಿ ಬದಲಾವಣೆ ಘೋಷಿಸ್ತಾರೆ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿದೆ, ಹೇಳೋಕ್ಕಾಗಲ್ಲ. ಯಾಕೆಂದರೆ ನಿತೀಶ್ ಕುಮಾರ್ ಅವರ ರಾಜಕೀಯ ನಿಮಗೆ ಗೊತ್ತಿದೆ, ಅವರು ಸ್ವಂತಿಕೆಯನ್ನು ನೋಡ್ತಾರೆ. ಎಂಥ ಇದಾದರೂ ಕೂಡ ಫೈನಲಿ ಅವರ ರಿಲೇಟಿವ್ಸ್ ಇದ್ದರು, ಅವ್ರನ್ನ ತುಳಿದು ಅವರು ಮುಖ್ಯಮಂತ್ರಿಯಾಗಿ ತಿರ್ಗಿ ಈ ಸಾರಿ ಬೇರೆ ಥರ ಏನೋ ಗಾಳ ಬೀಸ್ಬೋದೇನೋ. ನಮ್ಮ ಮುನ್ನೆಚ್ಚರಿಕೆ ಪ್ರಕಾರ ಇರೋದು ಒಳ್ಳೆಯದು ಅನಿಸುತ್ತೆ ಸರ್. ನಿತೀಶ್ ಕುಮಾರ್ ಅವರು ನೀವು ಹೇಳಿದಂತೆ ಆಗಲೇ ಅವರು ಪ್ರಧಾನಿ ಹುದ್ದೆಗೆ ಬೇಡಿಕೆ ಇಟ್ಟಿದ್ದಾರೆ ನಿನ್ನೆ ಮೀಟಿಂಗಲ್ಲಿ. ಬಟ್ ಕೊಡ್ಬೋದಾ ಅಂತೀರಾ ನರೇಂದ್ರ ಮೋದಿ ಅವರು ಅವ್ರ ಬೇಡಿಕೆನ ಈಡೇರಿಸ್ಬೋದಾ ಅಂತೀರಾ? ಪಕ್ಷದ ಬಿಗಿ ಭದ್ರತೆ ಯಾವ ರೀತಿ ತೀರ್ಮಾನ ತಗೊಳ್ಳತ್ತೆ ಅನ್ನೋದ್ರ ಬಗ್ಗೆ ನಿಜಕ್ಕೂ ನಾವೇನು ಹೇಳೋಕ್ಕಾಗಲ್ಲ, ಕಾಲನೇ ಅದಕ್ಕೆ ನಿರ್ಣಯ ಹೇಳಬೇಕಾಗತ್ತೆ. ನಿತೀಶ್ ಕುಮಾರ್ ಅವರು ಈ ಬಾರಿ ಏನಾರು ಕೊಟ್ಟಿಲ್ಲ ಅಂದರೆ ಅವ್ರದ್ದೇ ಆದ ಗಾಳ ಉಳಿಸಿರ್ಬೋದು. ಯಾಕೆಂದರೆ ರಾಜಕೀಯ ಯಾವ ಟೈಮಲ್ಲಿ ಏನು ಹೇಳಿದ್ರೆ ಶತ್ರುನೂ ಅಲ್ಲ ಮಿತ್ರನೂ ಅಲ್ಲ, ಅವ್ರವ್ರ ಟೈಮ್ಗೆ ಅವ್ರವ್ರು ಏನು ಬೇಕಾದ್ರೂ ಕ್ರಿಯೇಟ್ ಮಾಡ್ಬೋದು ಸರ್. ಸರ್, ನರೇಂದ್ರ ಮೋದಿ ಅವರು ಆಗಬೇಕಾ ಅಥವಾ ನಿತೀಶ್ ಕುಮಾರ್ ಅವರು ಇಲ್ಲ ಚಂದ್ರಬಾಬು ನಾಯ್ಡು ಯಾರಾಗಬೇಕು ಸರ್ ಪ್ರಧಾನಮಂತ್ರಿ? 2 ಸಾರಿ ಅನುಭವ ಇರೋದ್ರಿಂದ ನರೇಂದ್ರ ಮೋದಿ ಅವರೇ ಆಗಬೇಕು. ಈ ಸಾರಿ ತಪ್ಪುಗಳು ಅರಿವು ಇರೋದ್ರಿಂದ ಒಂದು ಸ್ವಲ್ಪ ಇನ್ನೂ ಉತ್ತಮವಾದ ರೀತಿಯಲ್ಲಿ ನಮ್ಮ ರಾಜಕೀಯ ಇದನ್ನು ರೂಪಿಸ್ಬೋದು ಅನಿಸುತ್ತೆ ಸರ್. ನಲ್ಲಿ 2019 ರಿಸಲ್ಟ್ ನೋಡೋದಾದ್ರೆ 303 ಸೀಟ್ಗಳನ್ನ ಬಿಜೆಪಿಯವರು ಗೆದ್ಕೊಂಡು ಮೆಜಾರಿಟಿ ಅವರು ಬಂದಿದ್ರು. ಬಟ್ ಈ ಬಾರಿ ಏನಾಯಿತು ಅಂತ 244 ಅಷ್ಟು ಗಳಿಸುವಷ್ಟರಲ್ಲಿ ವಿಫಲ ಆಗಿದ್ದಾರೆ ಅಂತ. ಸರ್, ಇದು ಬಹಳ ಬೇಜಾರು ತರುವಂಥ ವಿಷಯ. ಎಸ್ಪೆಷಲಿ ಇಂಡಿಯಾದಲ್ಲಿ ಯು ಪಿಗೆ ತುಂಬ ಇವರು ಒಳ್ಳೆ ಕೆಲಸ ಮಾಡಿದ್ದಾರೆ. ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ಯು ಪಿ ಅಂದೇ, ಆ ಯು ಪಿಯಲ್ಲಿ ಇಂತಹ ದ್ರೋಹ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಇದು ಜನ ಮಾಡಿದ ದ್ರೋಹನೇ ಅಂತ ಅಂದ್ಕೊಳ್ತೀನಿ ಸರ್ ನಾನು, ಬೇರೆ ಏನಲ್ಲ. ದ್ರೋಹ ಇದು 100% ದ್ರೋಹ ಮಾಡಿದ್ದಾರೆ. ಯಾಕಂದರೆ ಬೇರೆ ಸ್ಟೇಟಲ್ಲಿ ಮಾಡಿದರೆ ಅದನ್ನ ಒಪ್ಕೋಬೋದು. ಬಟ್ ಯು ಪಿಯಲ್ಲಿ ಇವತ್ತು ಆಗ್ತಿರೋ ಡೆವಲಪ್ಮೆಂಟು ಬೇರೆ ಯಾವ ಸ್ಟೇಟಲ್ಲಿ ಆಗ್ತಾ ಇಲ್ಲ. ಅಷ್ಟು ಡೆವಲಪ್ಮೆಂಟ್ ಮಾಡಿನೂ ಅವ್ರು ಮಾಡಿಲ್ಲ ಅಂತಂದರೆ ಅವರು ತಲೆ ಮೇಲೆ ಅವರೇ ಮಣ್ಣು ಹಾಕ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಈಗ ನೆಕ್ಸ್ಟ್ ಡೆವಲಪ್ಮೆಂಟ್ ಆಗೋ ಚಾನ್ಸ್ ಇಲ್ಲ ಅಲ್ಲಿ. ಓಕೆ, ಎಂ ಪಿಗಳು ಇಲ್ಲ, ಅವ್ರ ಫಂಡ್ಗಳು ಸರಿ ಬರೋದಿಲ್ಲ, ಈಗ ತೊಂದರೆ ಅನುಭವಿಸ್ತಾರೆ. ಈ ಜನ ಅರ್ಥ ಮಾಡ್ಕೋಬೇಕಾಗಿತ್ತು. ಇಷ್ಟು ದಿವಸ 500 ವರ್ಷ ಹೋರಾಟ ಮಾಡಿ ನಮ್ಗೆ ಏನು ಸಿಗಬೇಕು ಅದು ಸಿಕ್ಕುವಂಥ ಕೆಲಸ ಮಾಡಿದ್ದಾರೆ. ಅದಕ್ಕೆ ಪ್ರೋತ್ಸಾಹ ಕೊಡಬೇಕಾಗಿತ್ತು. ಈ ಜನ ಮಾಡಿ ತಪ್ಪು ಸರ್, ಅದು ಮಾಡಬಾರ್ದಾಗಿತ್ತು. ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಖರ್ಗೆ ಅವ್ರ ಮ್ಯಾಜಿಕ್ ಏನೋ ಒಂದು ಸೀಟ್ ಬರಲಿಲ್ಲ, ಯಾಕೆ ಅಂತ ಬಿಜೆಪಿ ಅವ್ರಿಗೆ? ಸರ್, ಖರ್ಗೆ ಮೇಲೆ ಅವಾಗ ಏನಾದರೂ ವರ್ಕೌಟ್ ಆಯ್ತಾ ಅಂತ ಅಲ್ಲಿ? ಸರ್ ಇಲ್ಲ, ಈ ಸತಿ ಪ್ರೀ ವರ್ಕೌಟ್ ಆಗಿದೆ. ಏನೇ ವರ್ಕೌಟ್ ಆಗಿದ್ರು ಜನ ತಿಳುವಳಿಕೆ ಇರೋರು ತಿಳುವಳಿಕೆ ಇದ್ದಂಗೆ ಮಾಡಿದ್ದಾರೆ, ಕರೆಕ್ಟಾಗಿ ಮಾಡಿದ್ದಾರೆ. ಇದು ನಾವು ಏನು ಹೇಳೋಕ್ಕೆ ರೆಡಿ ಇಲ್ಲ ನಾನು. ಬಟ್ ಬಿ ಜೆ ಪಿ ಕೆಲಸ ಕರೆಕ್ಟಾಗಿ ಮಾಡಿದೆ. ಇವ್ರು ತೊಗೊಂಡ ಸೀಟು ಪರವಾಗಿಲ್ಲ, ಇಟ್ಸ್ ಅಕ್ಸೆಪ್ಟಬಲ್. ಯಾಕಂದರೆ ಇವ್ರು ಗ್ಯಾರಂಟಿ ಕೊಟ್ಟಿದ್ದಕ್ಕೆ ಗ್ಯಾರಂಟಿಗೆ ತುಂಬ ಜನ ಸೋತಿದ್ದಾರೆ. ಓಕೆ, ಗ್ಯಾರಂಟಿ ಕೊಟ್ಟು ಇದಾಗಿ ಇಂಪ್ಲಿಮೆಂಟ್ಸ್ ಆಗಿದ್ದಾರೆ. ಬಟ್ ಅದನ್ನು ಮೀರಿ ಬಿ ಜೆ ಪಿ ಇಷ್ಟು ಬಂದಿದೆ ಅಂತಂದರೆ ಗ್ರೇಟ್ ಸರ್, ಅದು ಗ್ರೇಟ್, ಅದು 100% ಗ್ರೇಟ್ ಇದೆ. ಅದು ಕಾಂಗ್ರೆಸ್ ಫೈಟ್ ಬಗ್ಗೆ ಏನಂತೀರಾ ಸರ್? ಕಳೆದ ಬಾರಿ ಒಂದು 50-60 ಇತ್ತು, ಬಟ್ ಈ ಬಾರಿ 100 ಬಂದಿದೆ. ಫೈಟ್ ಕೊಡ್ಬೋದಾ ಮುಂದಿನ ಎಲೆಕ್ಷನಲ್ಲಿ ಅಂತ?
ಮುಂದಿನ ಎಲೆಕ್ಷನ್ಗೆ ಅವ್ರು ಕೊಡೋಕ್ಕೆ ಸಾಧ್ಯ ಇಲ್ಲ ಸರ್. ಯಾಕಿಲ್ಲ ಅಂತಂದರೆ ಈಗ ಏನು ತಪ್ಪು ಆಗಿದೆಯೋ ಅದನ್ನ ತಿದ್ಕೊಳ್ತಾರೆ ಇವರು. ಖಂಡಿತ ಮುಂದಿನ ವರ್ಷವೂ ಮೋದಿಯವರೇ ಕಂಟಿನ್ಯೂ ಮಾಡ್ತಾರೆ ಅಂತ, ಮುಂದಿನ ಎಲೆಕ್ಷನ್ಗೂ ಅವರೇ ಕಂಟಿನ್ಯೂ ಮಾಡ್ತಾರೆ ಸರ್. ಈಗಾಗಲೇ ನರೇಂದ್ರ ಮೋದಿ ಅವರು ಮತ್ತು ಚಂದ್ರಬಾಬು ನಾಯ್ಡು ಅವರಾಗಲಿ ನಿತೀಶ್ ಕುಮಾರ್ ಆಗಲಿ ಪೈಪೋಟಿ ನಡೆದಿದ್ದು ಪ್ರಧಾನಿ ಹುದ್ದೆಗೆ. ಯಾರಾಗ್ಬೋದು ಸರ್ ಪ್ರಧಾನಮಂತ್ರಿ ಈ ಬಾರಿ? ಸರ್ ಪ್ರಧಾನಮಂತ್ರಿ ಅದು ಫಿಕ್ಸ್ಡ್, ಅದೇನು ಚೇಂಜ್ ಮಾಡೋಕ್ಕಾಗಲ್ಲ. ಅದು ಯಾರೇ ಬಂದರೂ ಅವರು ಆ ಜಾಗನ ಮೋದಿಯವ್ರಿಗೆ ಬಿಟ್ಕೊಡ್ತಾರೆ, ಬೇರೆಯವ್ರಿಗೆ ಬಿಡೋಕ್ಕೆ ಚಾನ್ಸ್ ಇಲ್ಲ. ಅದು ಸೊ ಅವರೇ ಇರ್ತಾರೆ ಸರ್. ಇವರು ನಿತೀಶ್ ಕುಮಾರ್ ಆಲ್ರೆಡಿ CM ಆಗಿದ್ದಾರೆ, ಈಗ ಚಂದ್ರಬಾಬು ಅವರು CM ಆಗಿರ್ತಾರೆ, ಆ ಪೋಸ್ಟಿಗೆ ಸೀಮಿತವಾಗಿರ್ತಾರೆ. ಬಟ್ ಇದು ನ್ಯಾಷನಲ್ ವೈಸ್ ತಗೊಂಡ್ರೆ ಮೋದಿಗೆ ಅದು ಸರಿಯಾದ ಸ್ಥಾನ, ಅದು ಅವರು ತಗೊಳ್ತಾರೆ ಸರ್. ಅದು ಯಾಕಂದರೆ ನಿನ್ನೆ ನಿತೀಶ್ ಕುಮಾರ್ ಅವರು ಮೀಟಿಂಗಲ್ಲಿ ಹೇಳಿದರು, ನನಗೆ ಪ್ರಧಾನಿ ಹುದ್ದೆ ಆದರೂ ಕೊಡಿ, ಇಲ್ಲ ಉಪ ಪ್ರಧಾನಿ ಹುದ್ದೆ ಆದರೂ ಕೊಡಿ. 3 ಇಲಾಖೆಗಳನ್ನ ಕೇಳಿದ್ದಾರೆ. ಒಂದು ಗ್ರಾಮೀಣಾಭಿವೃದ್ಧಿ ಆಗಿರ್ಬೋದು, ಕೃಷಿ ಆಗಿರ್ಬೋದು, ರೈಲ್ವೆ ಸಚಿವರಾಗಿರ್ಬೋದು. ಈ 4 ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಅದರಲ್ಲಿ ಎಲ್ಲನೂ ಮೋದಿ ಇದನ್ನ ಮಾಡ್ತಾರ ಅಂತ ಅವ್ರ ಬೇಡಿಕೆಗಳಿಗೆ? ಸರ್ ನಮ್ಮಲ್ಲಿ ಚಾಣಕ್ಯರು ಇದ್ದಾರೆ, ಇಲ್ಲಿ ಅಮಿತ್ ಶಾ ಅಂತ ಅವ್ರು ಚಾಣಕ್ಯರು ಇದ್ದಾರೆ, ತುಂಬ ಜನ ಇದ್ದಾರೆ. ಅವ್ರು ಮಾತುಕತೆ ಮಾಡ್ತಾರೆ, ಡೀಲ್ ಇರ್ತದೆ. ಸಂಪುಟದಿಂದ ಅಮಿತ್ ಶಾ ಅವ್ರನ್ನ ದೂರ ಇಡಿ ಅಂತಿದ್ದಾರೆ ಚಂದ್ರಬಾಬು ನಾಯ್ಡು ಅವರು, ಏನಂತಿದ್ದಾರೆ? ಅದು ಚಾನ್ಸ್ ಇರಲ್ಲ ಸರ್. ಯಾಕಂದರೆ ಅವರು ಅಮಿತ್ ಶಾ ಬಂದು ಒಂದು ಕ್ಯಾಪ್ಟನ್ ಇದ್ದಂಗೆ, ಅವ್ರನ್ನ ಇಟ್ಟು ಆಚೆ ಇಟ್ಟು ಮಾಡೋಕ್ಕಾಗಲ್ಲ. ಓಕೆ, ಈಗ ರೋಹಿತ್ ಶರ್ಮನ ಇಟ್ಬಿಟ್ಟು ನೀವು ಪ್ಲೇ ಮಾಡಿದ್ರೆ ಆಗಲ್ಲ. ಆ ರೀತಿ ಅವ್ರು ಕ್ಯಾಪ್ಟನ್ ಇದ್ದಾರೆ, ಅವ್ರನ್ನ ಇದು ಮಾಡೋಕ್ಕಾಗಲ್ಲ. ಇವ್ರು ಬೇಕಾದ್ರೆ ಈ ಒಂದು 5 ವರ್ಷ ಬೇಡ ಅಂತ ಬಿಡ್ತಾರೆ ಹೊರತು ಅಮಿತ್ ಶಾನ ಬಿಡೋಕ್ಕೆ ಚಾನ್ಸ್ ಇಲ್ಲ ಸರ್. ಅಮಿತ್ ಶಾ ಅವರ ಮೇಲೆ ಏನಾದರೂ ಸಿಟ್ಟಿದೆಯಾ ಅಂತ? ಯಾಕಂದರೆ ಲಾಸ್ಟ್ ಗಠಬಂಧನಲ್ಲಿ ಚಂದ್ರಬಾಬು ನಾಯ್ಡು ಅವರು ಬಂದು ಸಭೆ ಕರೆದ್ರೂ ಸಹ ಅಮಿತ್ ಶಾ ಅವರು ಬೇಡ ಅವರು ಅಂತ ಏನೋ ಒಂದು ನೆಗ್ಲೆಕ್ಟ್ ಮಾಡಿದರು ಅಮಿತ್ ಶಾ ಅವರು ಇವರಿಗೆ, ಚಂದ್ರಬಾಬು ನಾಯ್ಡು ಅವರಿಗೆ. ಅದೇನಾದರೂ ಸೇರಿ ತೀರಿಸ್ಕೊಳ್ತಿದ್ದಾರೆ ಹೇಗೆ ಅಂತ? ಯಾಕಂದರೆ ಸಚಿವ ಸಂಪುಟದಿಂದ ಅವ್ರನ್ನ ದೂರ ಇಡಿ ಅಂತ ಬೇಡಿಕೆ ಇಟ್ಟಿದ್ದಾರೆ ನಿನ್ನೆ ಮೀಟಿಂಗಲ್ಲಿ. ಸರ್ ನೋಡಿ ಸರ್, ಈಗಿನ ರಿಸಲ್ಟು ಆ್ಯಕ್ಚುಲಿ ಯಾರೂ ಎಕ್ಸ್ಪೆಕ್ಟ್ ಮಾಡಿಲ್ಲ. ಒಂದು ಸೈಡ್ ಎಲೆಕ್ಷನ್ ಆಗುತ್ತೆ, BJP ಫುಲ್ ಮೆಜಾರಿಟಿ, ಅವ್ರು 400 ಅಂತಿದ್ರು, 300 ಮೇಲಾದರೂ ಬರುತ್ತೆ ಅಂತ ಎಲ್ಲ ಸಮೀಕ್ಷೆಗಳು ಸಹ ಹೇಳಿದ್ದು. ಹಾಗಾಗಿ ಅವರು ಇದರಿಂದ ಹೊರಗೆ ಬರೋಕ್ಕಾಗ್ತಾಯಿಲ್ಲ. ಅದೊಂದು ಸೈಡ್ಗಿಟ್ರೆ, ಈಗಿನ ಮೋದಿ ಗುಜರಾತ್ ಮುಖ್ಯಮಂತ್ರಿ ಆದಾಗ್ಲಿಂದಲೂ ಅವರು ಸಿಂಗಲ್ ಮೆಜಾರಿಟಿ, ಅವರೇ ಒಂದು ಮೆಜಾರಿಟಿಲಿ ವರ್ಕ್ ಮಾಡ್ಕೊಂಬಂದಿದ್ದಾರೆ ಅಂಥವ್ರು. 2 ವರ್ಷ ಈ 10 ವರ್ಷನೂ ಯಾವುದೇ ಅಡೆತಡೆ ಇಲ್ಲದೇ ಕೆಲಸ ಮಾಡ್ಕೊಂಬಂದಿದ್ದಾರೆ. ಈಗ ಕೊಲೇಷನ್ ಗೌರ್ಮೆಂಟು ಅಂತಂದರೆ ಭಾಳ ಕಷ್ಟ ಆಗುತ್ತೆ. ಮೈತ್ರಿ ಸರ್ಕಾರ ಅನ್ನೋದು ಅಷ್ಟು ಸುಲಭ ಅಲ್ಲ. ಯಾಕೆಂದರೆ ಕಾಂಗ್ರೆಸ್ನವರು 10 ವರ್ಷ ಅನುಭವಿಸಿ ಆಲ್ರೆಡಿ ಪೆಟ್ಟು ತಿಂದಿದ್ದಾರೆ. ಇವರು ಯಾರು TMC ಅವ್ರ ಜೊತೆ ಮತ್ತು ಇಲ್ಲಿ ಎಲ್ಲ ಅವ್ರ ಜೊತೆ ಅವಳು ಅರ್ಧಕ್ಕೇ ಕಿತ್ಕೊಂಡೋಗಿದೆ. ಯಾವುದೇ ಒಂದು ರೂಲ್ಸ್ ತರಬೇಕು ಅಂತ ಅಂದಾಗ ಈ ಒಂದು ಮೈತ್ರಿ ಸರ್ಕಾರ ಆಯ್ತಲ್ಲ, ಮಿತ್ರ ಪಕ್ಷಗಳು ಹೊಂದಾಣಿಕೆ. ಆವಾಗ ಏನಂದರೆ ಈಗ 10 ವರ್ಷದಲ್ಲಿ ಮೋದಿ ಅಮಿತ್ ಶಾ ಅವರೊಂದು ಟೀಮೇ ಕೂತ್ಕೊಂಡು ಯಾವುದೇ ಡಿಸಿಷನ್ ತೊಗೊಳೋರು. ಈಗ ಆ ಪರಿಸ್ಥಿತಿ ಇಲ್ಲ. ಈಗ ಮೈತ್ರಿ ಸರ್ಕಾರ ಇಲ್ಲದಲ್ಲೇ ಏನೂ ಮಾಡೋಕ್ಕಾಗಲ್ಲ. ಯಾವುದೇ ಒಂದು ಡಿಸಿಷನ್ ತೊಗೊಬೇಕಾದ್ರೂ ತುಂಬ ಯೋಚನೆ ಮಾಡಿ ತೊಗೊಬೇಕಾಗುತ್ತೆ. ಅದಾದಮೇಲೆ TDPಗೆ ಚಂದ್ರಬಾಬು ನಾಯ್ಡು ಅಮಿತ್ ಶಾಗೆ ಯಾಕೆ ವಿರೋಧ ಅಂದರೆ, 2014ರಲ್ಲಿ ಗೌರ್ಮೆಂಟ್ ಬಂದಾಗ ಇವ್ರು ಭಾಗ ಆಗಿದ್ದರು. ಯಾರು? TDP ಅವರು ಅವಾಗ ಹೊಸದಾಗಿ ಆಂಧ್ರ ಸ್ಟೇಟ್ ಆದಾಗ ಹೊಸ ಸ್ಪೆಷಲ್ ನಮಗೆ ಸ್ಟೇಟ್ ಕೊಡಿ, ಸ್ಪೆಷಲ್ ಅನುದಾನ ಕೊಡಿ ಅಂತ. ಅವಾಗ ಮೋದಿಯವರು ನಮ್ಮ ಕೈಲಿ ಕೊಡೋಕ್ಕಾಗಲ್ಲ ಅಂದಾಗ ಅವರು ಆ ಭಾಗದಿಂದ ಆಚೆಗೆ ಬಂದರು. ಅಂದರೆ ಅವ್ರ ಕೆಲಸ ಆಗಬೇಕು ಅಂತ ಅಂದರೆ ಅವ್ರು ರಾಜಕಾರಣ ಬಿಟ್ಟು ಏನು ಬೇಕಾದ್ರೂ ಯೋಚನೆ ಮಾಡ್ತಾರೆ. ನಿತೀಶ್ ಆದರೂ ಅಷ್ಟೇ ಮತ್ತು ಚಂದ್ರಬಾಬು ನಾಯ್ಡು ಆದರೂ ಅಷ್ಟೇ. ಸೊ ಹಾಗಾಗಿ ಅವರು ರಾಜಕೀಯದಲ್ಲಿ ಇವರೇ ಅನಿವಾರ್ಯ, ಇವರೇ ಮೋದಿನೇ ಇರಬೇಕು ಅಥವಾ ಇನ್ನೊಬ್ಬರು ಅಂತ ಅಂತಾರೆ. ಹಂಗಾಗಿ ಅವ್ರ ಕೆಲಸ ಆಗಬೇಕು ಅಂತ ಅಂದರೆ ಅಮಿತ್ ಶಾನು ಆಚೆಗಿಡಿ ಅಂತ ಅಂತಾರೆ. ನೆಕ್ಸ್ಟು ನಾವು ಪ್ರಧಾನಿ ಆಗಬೇಕು ಅನ್ನೋದು ಇದನ್ನ ಇಡ್ತಾರೆ. ಯಾಕೆಂದರೆ ಎಕ್ಸಾಂಪಲ್ಗಳು ತುಂಬ ಇದ್ದಾವೆ. ನಮ್ಮ ಕರ್ನಾಟಕದಲ್ಲಿ ಬರೋ 16 ಸೀಟ್ಗೆ ದೇವೇಗೌಡರು ಪ್ರಧಾನಮಂತ್ರಿ ಆದರು. ಆ ಥರ ಪರಿಸ್ಥಿತಿಗಳಿದ್ದಂಥ ಟೈಮಲ್ಲಿ ಈ ಮೈತ್ರಿ ಸರ್ಕಾರನ ಹೆಂಗೆ ಅವ್ರು ಸಂಭಾಳಿಸ್ಕೊಂಡು ಹೋಗ್ತಾರೆ ಅನ್ನೋದೇ ಇಂಪಾರ್ಟೆಂಟ್. 5 ವರ್ಷ ಆಮೇಲೆ ಈ ಸಿಚುವೇಶನ್ಸ್ಗಳು ಯಾವಾಗ ಬೇಕಾದ್ರೂ ರಾಜಕೀಯ ಒಂದು ವೈಪರೀತ್ಯಗಳು ಆಗ್ಬೋದು. ಹಾಗಾಗಿ ಚಂದ್ರಬಾಬು ನಾಯ್ಡು ಅಮಿತ್ ಶಾ ಯಾಕೆ ಅಂತಂದರೆ, ಅವರು 2014ರಲ್ಲಿ ಇದು ಜೊತೆಯಲ್ಲಿದ್ದವರು ವಾಪಸ್ ಹೋದರು. ಅದಾದಮೇಲೆ ಅವರು ಅವಿಶ್ವಾಸ ನಿರ್ಣಯ ಮಂಡಿಸಿದ್ರು 2014ರಲ್ಲಿ. ನಾವು ಅವ್ರ ವಿರುದ್ಧನೇ ಅಂದರೆ ಅವಾಗ ಮೆಜಾರಿಟಿ ಇತ್ತು, ಹಂಗಾಗಿ ಇದು ಮಾಡಿದ್ರು. ಬಟ್ ಈಗ ಆ ಪರಿಸ್ಥಿತಿ ಇಲ್ಲ. ಈಗ ಚಂದ್ರಬಾಬು ನಾಯ್ಡು ಒನ್ ಆಫ್ ದಿ ಲೀಡರ್ ಅಂತ ಪ್ರೂವ್ ಆಗಿದ್ದಾರೆ. ಅವ್ರ ಮಾತು ಕೇಳಲೇಬೇಕು, ಬೇರೆ ಪರಿಸ್ಥಿತಿನೇ ಇಲ್ಲ BJPಗೆ. ಅವ್ರ ಗೌರ್ಮೆಂಟ್ ಕರೆಕ್ಟ್ 5 ವರ್ಷ ಆಡಳಿತ ಮಾಡ್ಕೊಂಡು ಹೋಗ್ಬೇಕು ಅಂತಂದರೆ ಚಂದ್ರಬಾಬು ನಾಯ್ಡು ಮಾತು ಕೇಳಬೇಕು, ನಿತೀಶ್ ಕುಮಾರ್ ಮಾತು ಕೇಳಲೇಬೇಕು. ನಿತೀಶ್ ಕುಮಾರು ಅವ್ರು ಯಾವತ್ತು ಒಂಥರ ಅವರು ಜಂಪಿಂಗ್ ಸ್ಟಾರ್, ಯಾವಾಗ ಎಲ್ಲ ಬೇಡಿಕೆಗಳನ್ನ ಇಡೋದಾದ್ರೆ ಸರ್, ಎಷ್ಟು 3 ಲಕ್ಷ ಕೋಟಿ ಅವ್ರಿಗೆ ಅನುದಾನ ನೀಡಬೇಕಾಗುತ್ತೆ. ಖಂಡಿತ. ಯಾಕೆಂದರೆ ಗೌರ್ಮೆಂಟ್ ಆದಾಗ UPA ಸಪ್ರೇಟ್ ಸ್ಟೇಟ್ ಆದಾಗ UPA ಹೇಳಿತು, ನಾವು ನಿಮಗೆ ಸ್ಪೆಷಲ್ ಸ್ಟೇಟ್ ಅಂತ ಕನ್ಸಿಡರ್ ಮಾಡಿ ನಿಮಗೆ ಸ್ಪೆಷಲ್ ಅನುದಾನ ಕೊಡ್ತೀವಿ ಅಂತಲೇ ಹೇಳಿದರು. ಆ ಟೈಮಲ್ಲಿ ಏನಾಯಿತು ಅಂದರೆ ಗೌರ್ಮೆಂಟ್ ಬಿದ್ದೋಯ್ತು. ಸೋನಿಯಾ ಗಾಂಧಿ ಬೇರೆ ಅವ್ರದ್ದು ಇರೋದಲ್ಲ. ನೆಕ್ಸ್ಟು ಇವ್ರದ್ದು ಫುಲ್ ಮೆಜಾರಿಟಿ ಬಂತು. ಆವಾಗ ಇವರು ಪಾರ್ಟ್ ಆಗಿದ್ರು, ಚಂದ್ರಬಾಬು ನಾಯ್ಡು ಮುಖ್ಯಮಂತ್ರಿ ಆಗಿದ್ದರು. ಹೊಸ
ರಾಜ್ಯ ತುಂಬ ಏನು ಇನ್ಫ್ರಾಸ್ಟ್ರಕ್ಚರು ಡೆವಲಪ್ಮೆಂಟ್ಸು ತುಂಬ ಖರ್ಚುಗಳು. ಆಮೇಲೆ ನಿಮಗೆ ಮೇಯ್ನ್ ಏನಂದರೆ ಹೈದ್ರಾಬಾದಲ್ಲಿ ತುಂಬ ಟ್ಯಾಕ್ಸ್ ಕಲೆಕ್ಟ್ ಆಗೋಂಥ ಹೈದ್ರಾಬಾದ್ ಸಿಟಿನೇ ಅವರ ತೆಲಂಗಾಣಕ್ಕೆ ಹೋದಾಗ ಇವ್ರಿಗೆ ಅರ್ನಿಂಗ್ಸು ಟ್ಯಾಕ್ಸೇ ಕಡಿಮೆ ಆಗೋಯ್ತು. ಒಂದು ಸ್ಟೇಟ್ ಕಟ್ಟಬೇಕು ಅಂದ್ರೆ ತುಂಬ ಕಷ್ಟ ಆಯಿತು ಚಂದ್ರಬಾಬು ನಾಯ್ಡು. ಆ ಡಿಮ್ಯಾಂಡ್ನ ಅವ್ರು ಇಟ್ಟರು, ಈ ರೀತಿ ನಮ್ಗೆ ಸ್ಟೇಟ್ ಮಾಡ್ಬೇಕಾದ್ರೆ ಹಿಂದಿನ ಸರ್ಕಾರ ಆ ರೀತಿ ಹೇಳಿದ್ರು, ದಯವಿಟ್ಟು ನಮಗೆ ಕೊಡಿ ಅಂತಂದಾಗ ಅವ್ರು ಆಗಲ್ಲ. ಯಾಕೆಂದರೆ 3 ಲಕ್ಷ ಕೋಟಿ ಒಂದು ಸ್ಟೇಟ್ನ ಡೆವಲಪ್, ಈಗ ಅವರು ಒಂದು ಸ್ಟೇಟ್ ಡೆವಲಪ್ ಮಾಡಿದರೆ ಅವ್ರಿಗೆ ಹೆಸರು ಬರುತ್ತೆ, ಅವ್ರ ಪಕ್ಷ ನೆಕ್ಸ್ಟ್ ಡೆವಲಪ್ ಆಗುತ್ತೆ. ಒಂದು ಕೆಲಸ ಮಾಡಿದಾಗ ಈಗ ಚಂದ್ರಬಾಬು ನಾಯ್ಡು ಹೈದ್ರಾಬಾದು ಅಂತಂದರೆ ಚಂದ್ರಬಾಬು ನಾಯ್ಡು ನಾವು ನೋಡ್ದಂಗೆ ಚಂದ್ರಬಾಬು ನಾಯ್ಡು ಇಲ್ಲ ಅಂದರೆ ಹೈದ್ರಾಬಾದ್ ಅಷ್ಟು ಡೆವಲಪೇ ಆಗ್ತಿಲ್ಲ ಇವಾಗಿನ ಸಿಟಿ ನೋಡಿದ್ರೆ. ಬಟ್ ತೆಲಂಗಾಣಕ್ಕೂ ಆಯಿತು, ಇವರು ಸಪ್ರೇಟ್ ಸ್ಟೇಟ್ ಆದಾಗ ಇವರು ಒಂದೇನಾದರೂ ಡೆವಲಪ್ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅವ್ರ ಹತ್ರ ಕೇಳಿದ್ರು. ಸೊ ಅವ್ರು ಏನು ಮಾಡಿದ್ರು, ಇಲ್ಲ ಆಗಲ್ಲ ಅಂದಿದ್ದಕ್ಕೆ ಆಚೆಗೆ ಬಂದರು. ಸೊ ಅವರು ಅಜೆಂಡಾ ಅದೇ, ಸುಮ್ಮನೆ ಈಗ ಹೇಳ್ತಾರೆ ನಾವು ಏನಿಲ್ಲ ಏನೋ ಯಾವುದೇ ಡಿಮ್ಯಾಂಡ್ ಇಲ್ಲದಲ್ಲೇ ಸಪೋರ್ಟ್ ಮಾಡ್ತೀವಿ ಅಂತ. ಇದೇ ಡಿಮ್ಯಾಂಡು ಇನ್ನು 6 ತಿಂಗಳು ವರ್ಷ ಆದಮೇಲೆ ನೀವು ನೋಡಿ ರಾಜಕೀಯದಲ್ಲಿ ಹೆಂಗೆ ವೈಪರೀತ್ಯಗಳು ಆಗ್ತವೆ ಅಂತಂತೇಳಿ. ಹಾಗಾಗಿ ಅವ್ರಿಗೆ ಮೋದಿಗೆ ಇವ್ರನ್ನ ಬಿಟ್ಟು ಇದನ್ನು ಮಾಡೋಕ್ಕೂ ಆಗಲ್ಲ. ಅವ್ರು ಏನು ಹೇಳ್ತಾರೋ ಆ ಡಿಮ್ಯಾಂಡು. ಮತ್ತು ಈಗಾಗಲೇ ಅವ್ರು ಗೆದ್ದಿರೋ 16 ಸೀಟಲ್ಲಿ ನಮಗೆ ಸ್ಪೀಕರು ಸೇರಿಸಿ 6-7 ನನಗೆ ಮಿನಿಸ್ಟ್ರು ಕೊಡಿ ಅಂತ ಡಿಮ್ಯಾಂಡ್ ಇಟ್ಟಿದೆ. ಆಮೇಲೆ ನಿಮಗೆ ನಿತೀಶ್ ಕುಮಾರ್ ಹಿನ್ನೆಲೆ ಏನಂದರೆ ಅವ್ರು ಮೊದಲಿಂದಲೂ ಸುಮಾರು ಈಗ ಸತತವಾಗಿ ಗೌರ್ಮೆಂಟಲ್ಲಿದ್ದಾರೆ, ನಾನು ಪ್ರಧಾನಿ ಆಗಬೇಕು ಅನ್ನೋ ಒಂದು ದೊಡ್ಡ ಇದನ್ನೇ ಓಪಿಟ್ಕೊಂಡೇ ಬರ್ತಾಯಿದ್ದಾರೆ. ಅವ್ರಿಗೆ ಅವಕಾಶ ಸಿಕ್ಕಿರೆ ನಿಮಗೆ NDA ಆದ್ರೇನು ಇಂಡಿಯಾದಲ್ಲೇ ಕೊಡ್ತೀವಿ ಅಂತಂದರೆ ಆಯ್ತು ಅಂತ ಆ ಕಡೆಗೆ ಹೋಗೋವಂಥದ್ದು. ಯಾಕೆಂದರೆ ಅವರು ಎಲ್ಲಿ ಅಂದರೆ ನೀವು ನೋಡಿ BJP ಜೊತೆನೂ ಗೌರ್ಮೆಂಟ್ ಮಾಡವ್ರೆ ಈಗ 6 ತಿಂಗಳಿಂದ. ನೆಕ್ಸ್ಟ್ 6 ತಿಂಗಳಿಂದ RJD ಮತ್ತು ಕಾಂಗ್ರೆಸ್ ಜೊತೆ ಗೌರ್ಮೆಂಟ್ ಮಾಡಿದ್ದಾರೆ. ನೆಕ್ಸ್ಟ್ ಅಸೆಂಬ್ಲಿ ಎಲೆಕ್ಷನ್ಗೆ ಏನಾಗುತ್ತೆ ಅಂತ ಗೊತ್ತಿರಲ್ಲ. ಹಾಗಾಗಿ ಇಂಥ ಗೌರ್ಮೆಂಟು ಈ ಕೊಲೆ ಇವರಿಬ್ಬರು ಬಿಟ್ಟು ಬೇರೆ ಯಾರಿದ್ರೂ ಸ್ಟೇಬಲ್ ಆಗಿ ಇರ್ತಾರೆ ಅನ್ನೋದೊಂದು ಗ್ಯಾರಂಟಿ ಇತ್ತು. ಬಟ್ ಇವ್ರನ್ನ ನೆಚ್ಕೊಂಡು ಮೋದಿಯವ್ರು ಹೆಂಗೆ ಆಡಳಿತ ಮಾಡ್ತಾರೆ, ನೆಕ್ಸ್ಟು ಈ ಆಗಿರೋ ತಪ್ಪುಗಳನ್ನೆಲ್ಲ ಇದು ಮಾಡ್ಕೊಂಡು ಹೆಂಗೆ ಸರ್ ಮಾಡ್ಕೊಂಡು ಮತ್ತೆ ತಿರ್ಗಾ ಸ್ಟೇಬಲ್ ಆಗಿ ಒಂದು ಗೌರ್ಮೆಂಟ್ ತರ್ತಾರೆ ಅನ್ನೋದೇ ಇಂಪಾರ್ಟೆಂಟ್. ಬಾರಿ ಹೋಲಿಸೋದಾದ್ರೆ 2019ರಲ್ಲಿ 303 ಸೀಟ್ಗಳಿತ್ತು BJPದು. ಬಟ್ ಈ ಬಾರಿ ಯಾಕೆ ಇಷ್ಟೊಂದು ಕಡಿಮೆ ಕ್ಷೇತ್ರಗಳನ್ನ ಗೆದ್ದಿದ್ದಾರೆ ಅಂತ? BJPಯವರು ಇನ್ನೂ ಕಮ್ಮಿ ಆಗಬೇಕಾಗಿತ್ತು. ಸುಳ್ಳಿನ ಸುರಿಮಳೆ ಆಗಿದಾರಲ್ವಾ BJPಯವರು, ಏನೇನು ಬೇಕೆಲ್ಲ ಸುಳ್ಳು ಹೇಳಿದ್ದಾರೆ. ಆಮೇಲೆ ದೇವಸ್ಥಾನದಲ್ಲಿ ಇದ್ದಿದ್ದು ರಾಮನ ತಂದು ಬೀದಿಲಿ ತೊಗೊಂಬಂದರು. ರಾಮನು ಶಾಪ ಕೊಟ್ಟಿದ್ದಾನೆ, ಅಯೋಧ್ಯೆಯಲ್ಲೇ ಸೋಲಿಸಿದಾರಲ್ವಾ. ರಾಮ ಎಲ್ಲ ಜಾತಿ ಜನಾಂಗಕ್ಕೆ ಸೇರಿದವ್ರು ರೀ, ಒಂದು ಜಾತಿ ಜನಾಂಗಕ್ಕೆ ಸೇರಿದವರಲ್ಲ. ಇಲ್ಲಿ ಕುಕ್ಕೆ ಸುಬ್ರಹ್ಮಣ್ಯಲ್ಲಿ ಮುಸ್ಲಿಮ್ಸವರು ಬರ್ತಾರೆ, ನಾವು ಹೋಗ್ತೀವಿ. ಹಂಗೆ ನಮ್ಮ ದೇಶ ಅಂದಾಗ ಮೇಲೆ ಫಸ್ಟ್ ವಿ ಆರ್ ಇಂಡಿಯನ್, ನೆಕ್ಸ್ಟ್ ಐ ಆಮ್ ಹಿಂದೂ, ನೆಕ್ಸ್ಟ್ ಐ ಬಿಲಾಂಗ್ ಟು ಒಕ್ಕಲಿಗ ಕಮ್ಯುನಿಟಿ ಅಲ್ವಾ. ದೇಶ ಅಂದಾಗ ಮೇಲೆ ಫಸ್ಟು ದೇಶ ಫಸ್ಟು, ಅದಾಗಬಿಟ್ಟ ಮೇಲೆ ನ್ಯಾಷನಾಲಿಟಿಯ ಫಸ್ಟು, ಸೆಕೆಂಡು ಹಿಂದೂ, ಆಮೇಲೆ ಅವರು ಇಂಡಿಯನ್ ಮುಸ್ಲಿಮ್ ಅಂತಲೇ ಹೇಳೋದು. ಇಂಡಿಯನ್ ಮುಸ್ಲಿಮು ಅವರಲ್ಲೂ 100 ಕಮ್ಯುನಿಟಿ ಇದೆ. ಅದಕ್ಕೆ ನಾವು ರಾಜಕಾರಣ ಮಾಡಬೇಕಾಗಿದ್ದಾಗ ದೇಶ ಇಂಪಾರ್ಟೆಂಟು, ಆಮೇಲೆ ಡೆವಲಪ್ಮೆಂಟ್ ಇಶ್ಯೂಸು. ಅವ್ರು ಏನೇನು ಮಾಡಿದ್ದಾರೆ, ಟೋಲ್ ಫ್ರೀ ಅಂದರು. ಇವತ್ತು ಬೆಂಗಳೂರು ಟು ಮೈಸೂರು 355 ರೂಪೀಸ್ ಟೋಲ್ ತೊಗೊತಾ ಇದ್ದಾರೆ. ರೈಲ್ವೇಸು ಬೆಂಗಳೂರಿಂದ ಮೈಸೂರು ನಾನು ಹೋಗ್ಬೇಕಾದಾಗ ಶತಾಬ್ದಿಲಿ 240 ರೂಪಾಯಿ ಇತ್ತು, ಇವತ್ತು 540 ರೂಪಾಯಿ ಆಗಿದ್ದಾರೆ. ದುಡ್ಡೆಲ್ಲೋಯ್ತು? 170 ಲಕ್ಷ ಕೋಟಿ ಸಾಲ ಯಾರು ಕೊಟ್ಟರು? ಇನ್ನೂ ಎಷ್ಟೋ ಜನಕ್ಕೆ ಗೊತ್ತಿಲ್ಲದೆ ಇರೋದು ಹಗರಣ ಇದೆ. 2014ರಲ್ಲಿ ಡಿಜಿಟಲ್ ಇಂಡಿಯಾ ಅಂತ ಮಾಡಿದ್ರು, 14 ಲಕ್ಷ ಕೋಟಿ ಗೌರ್ಮೆಂಟ್ ಸ್ಪಾನ್ಸರ್ಡು. ಅದನ್ನು 3 ಕಂಪ್ನಿ ಕೊಟ್ಟಿದ್ದಾರೆ, ಏರ್ಟೆಲ್ಲು, ಜಿಯೋ, ಇನ್ನೊಂದು 3 ಕಂಪ್ನಿ ಅಂದರೆ ಟಾಟಾ ವೋಡಾಫೋನ್ ಇರಬೇಕು, 3 ಕಂಪ್ನಿ ಕೊಟ್ಟಿದ್ದಾರೆ. ಅವಾಗ 2G ಹಗರಣ 40,000 ಕೋಟಿ ಗೌರ್ಮೆಂಟು ಸ್ಪೆಕ್ಟ್ರಮ್ನ ಹರಾಜ್ಗಿಟ್ರು. 2 ಲಕ್ಷ ಕೋಟಿ ಕೊಟ್ಟರು, 2 ಲಕ್ಷ ಕೋಟಿ ಕೊಟ್ಟು ಪರ್ಚೇಸ್ ಮಾಡಿದ್ರು ಬಿಡರ್ಸು. ಇವತ್ತು ಬಿಡರ್ಸೇ ಇಲ್ಲಲ್ಲ. 5G 5 ಲಕ್ಷ ಕೋಟಿ ನನ್ನ ಪ್ರಕಾರ, ಐ ಆಮ್ ರೈಟ್ ಆರ್ ರಾಂಗ್, 5 lakh crores ವಾಸ್ ದ ಬಿಡ್ ಅಮೌಂಟ್ ಆಫ್ ದ ಗೌರ್ಮೆಂಟು. 1,50,000 ಕೋಟಿಗೆ 3 ಕಂಪ್ನಿ ಪರ್ಚೇಸ್ ಮಾಡೋದು. 3.5 ಲಕ್ಷ ಕೋಟಿ ಸರ್ಕಾರಕ್ಕೆ ಲಾಸ್ ಅಲ್ವಾ? ಇದಲ್ವಾ ಹಗರಣ ಅಂದರೆ? ಆ 3.5 ಲಕ್ಷ ಕೋಟಿ ಯಾರು ಸಬ್ಸ್ಟಿಟ್ಯೂಟ್ ಮಾಡಿದ್ದಾರೆ? ಡಿಜಿಟಲ್ ಇಂಡಿಯಾಗೆ ಯಾರು ಕೊಟ್ಟಿದ್ದಾರೆ ದುಡ್ಡು? ಗೌರ್ಮೆಂಟ್ ಆಫ್ ಇಂಡಿಯಾ ದುಡ್ಡು ಕೊಟ್ಟಿದ್ದಾರೆ ಡಿಜಿಟಲ್ ಇಂಡಿಯಾ 10 years 14 lakh crores. ಅದೇ ಥರನೇ 170 ಲಕ್ಷ ಕೋಟಿ. ಆಮೇಲೆ ಟೋಲ್ ಫ್ರೀ ಅಂದರು. ಟೋಲ್ ಫ್ರೀ ಇದೆಯಾ ಇವಾಗ? 1 ರೂಪಾಯಿ ಇದ್ದಿದ್ದು ಕಿಲೋಮೀಟ್ರ್ ಕಾಂಗ್ರೆಸ್ ಗೌರ್ಮೆಂಟಲ್ಲಿ ಇವತ್ತು 3 ರೂಪಾಯಿ ಮಾಡಿದ್ದಾರೆ ಈ ಕಿಲೋಮೀಟ್ರಿಗೆ. ಅದರಿಂದ ಇನ್ನೂ ಡ್ರಾಸ್ಟಿಕ್ಕಾಗಿ ಸೋಲ್ಬೇಕಾಗಿತ್ತು. ಇನ್ನು ನಮ್ಮ ಜನಕ್ಕೆ ಸ್ವಲ್ಪ ಹಿಂದುತ್ವ, ವಿ ಆರ್ ಹಿಂದೂ, ವಿ ಆರ್ ಬಾರ್ನ್ ಹಿಂದೂ ಹಂಗನ್ಬಿಟ್ಟು ನಾವು ಆಚೆ ಕಡೆ ಬಂದುಬಿಟ್ಟು ದೇಶ ಕಟ್ಟಬೇಕಾಗಿದ್ದಾಗ ಪೆಟ್ರೋಲ್ ಇಲ್ಲಿಂದ ತರಿಸ್ತಾರೆ. ಹಿಂದೂ ಮಹಾಸಾಗರದಲ್ಲಿ ಬರುತ್ತಾ ಪೆಟ್ರೋಲ್? ಬರ್ತಾ ಇರೋದು ಬೇರೆ ಕಂಟ್ರಿಲಿ ತಾನೇ, ಅರಬ್ ರಾಷ್ಟ್ರದಲ್ಲಿ ತಾನೇ. ಅಲ್ಲಿಂದ 100 ರೂಪಾಯಿ ಪೆಟ್ರೋಲ್ ತಂದು 300 ರೂಪಾಯಿ ಟ್ಯಾಕ್ಸ್ ಹಾಕ್ತಾ ಇದ್ದೀರಲ್ಲ ಇಲ್ಲಿ. ಅದಕ್ಕೆ ಇದೆಲ್ಲ ನಮ್ಮ ದೇಶದ ಕಾನ್ಸ್ಟಿಟ್ಯೂಷನ್ಗೆ ಬೈಂಡ್ ಆಗಿರ್ಬೇಕು ಎಲ್ಲರೂ. ಇವರು ಕಾನ್ಸ್ಟಿಟ್ಯೂಷನ್ನೇ ಮುಗಿಸ್ತೀವಿ ಅಂತ ಹೇಳಿದ್ರೆ, ಕಾನ್ಸ್ಟಿಟ್ಯೂಷನ್ ಇರೋದಕ್ಕೋಸ್ಕರ ಒಂದು ಓಟು. ಕಾಂಗ್ರೆಸ್ ಅವರು 1950 ಒಳಗಡೆ ಕಾನ್ಸ್ಟಿಟ್ಯೂಷನ್ನು ಅಂಬೇಡ್ಕರ್ ಅವ್ರು ಮಾಡಲಿಲ್ಲ ಅಂದಿದ್ದರೆ
ರಾಜರಿಗೆ 1000 ಓಟು, ಪ್ರಜೆಗೆ 1 ಓಟು ಇದ್ದಿದ್ರೆ ಇವತ್ತು ಕೈ ಇಲ್ದಿರೋನ್ಗೂ 1 ಓಟು, ಕಾಲಿಲ್ದಿರೋನ್ಗೂ ಒಂದೇ ಓಟು, ಕಣ್ಣಿಲ್ದಿರೋರ್ಗೂ ಒಂದೇ ಓಟು, ಭಿಕ್ಷೆ ಬಿಡೋರ್ಗೂ ಒಂದೇ ಓಟು, ಪ್ರೆಸಿಡೆಂಟ್ ಆಫ್ ಇಂಡಿಯಾಗೂ ಒಂದೇ ಓಟು. ಆ ಒಂದೇ ಒಂದು ಓಟ್ ಇರೋದ್ರಿಂದ ಇವತ್ತು ಮೋದಿಯವರು ಪ್ರೈಮ್ ಮಿನಿಸ್ಟರ್ ಆದರು. ಪ್ರೈಮ್ ಮಿನಿಸ್ಟರ್ ಆಗಿಬಿಟ್ಮೇಲೆ ದೇಶ ಡೆವಲಪ್ಮೆಂಟ್ ಮಾಡಿರಿ ಅಂತ ಹೇಳಿದ್ರೆ ಹಿಂದೂಯಿಸಮ್ ಏನು ಕತ್ರೆ ಮೇಜ್? ನಾವು ಖುಷಿ ಪಡಬೇಕು. ಇಲ್ಲಿಂದ ಬರೀ 300 ವರ್ಷ ಕಾಲ ಆಳ್ದಂಥ ಬ್ರಿಟಿಷರ್ಸು ಇಂಡಿಪೆಂಡೆನ್ಸ್ ಬಂದು 80 ವರ್ಷ ಆಯಿತು. ನಮ್ಮಲ್ಲಿ ರಿಷಿ ಸುನಕ್ ಅಂದ್ಬಿಟ್ಟು ಹೋಗ್ಬಿಟ್ಟು ಲಂಡನ್ ಪ್ರೆಸಿಡೆಂಟ್ ಆಗಿಲ್ವಾ? ಕಮಲಾ ಹ್ಯಾರಿಸು ಅಮೇರಿಕಾ ಒಳಗಡೆ ವೈಸ್ ಪ್ರೆಸಿಡೆಂಟ್ ಆಗಿಲ್ವಾ? ದಟ್ ಈಸ್ ದ ಬ್ಯೂಟಿ ಆಫ್ ದ ಡೆಮೋಕ್ರಸಿ. ಈ ಡೆಮೋಕ್ರಸಿ ಇದ್ದಿದ್ದು ದೇಶದಲ್ಲ ಹಿಂಗೆ. ಇಲ್ಲಾಂದರೆ ಡಿಕ್ಟೇಟರ್ಶಿಪ್ ಥರ ಇದ್ದರೆ ಸಾಯಿಸ್ಬೇಕಾಗ್ತೈತಲ್ಲ, ಯಾವುದು ಕೊರಿಯಾ ಥರನೋ ಚೈನಾ ಥರನೋ ಇದ್ದರೆ. ಜನಕ್ಕೆ ಪ್ರಜಾಪ್ರಭುತ್ವದಲ್ಲಿ ಮಾತಾಡಬೇಕು. ಕಾನೂನಲ್ಲಿ ಹೆಂಗೆ ಬೇಕಾದ್ರೆ ಟ್ರೀಟ್ ಮಾಡಿ. ಹಿಂದೂ ಚುಚ್ಚಿದ್ರು 302, ಮುಸ್ಲಿಂ ಚುಚ್ಚಿದ್ರು 302, ಕ್ರಿಶ್ಚಿಯನ್ ಚುಚ್ಚಿದ್ರು 302, ಜೈನ್ ಚುಚ್ಚಿದ್ರು 302 ಕೇಸೇ, 307 ಕೇಸೇನೆ. ಹಾಗೆ ನಮ್ಮ ದೇಶ ಡೆವಲಪ್ ಆಗಬೇಕಾಗಿರೋದು ಇದೆಲ್ಲ ಒಂದು ಇನ್ನೂ ಜನಕ್ಕೆ ಗೊತ್ತಾಗ್ತಾ ಇಲ್ಲ. ಅಟ್ಲೀಸ್ಟ್ 20% ಗೊತ್ತಾಗಿದೆಯಲ್ಲ, ಆ 20%ಇಂದ ಈ ಚೇಂಜಸ್ ಆಗಿದೆ. ಐ ಥಿಂಕ್ ನೆಕ್ಸ್ಟು ದೇಶ ದೊಡ್ಡದು ಅಂತ ಯಾವತ್ತು ಕಾಲ ಬರುತ್ತೆ ಆವತ್ತು BJP ಮುಗಿದು ಬೇರೆಯವ್ರು ಬರ್ತಾರೆ. ಇವತ್ತು ದೇ ಆರ್ ನಾಟ್ ಇಂಡಿಪೆಂಡೆಂಟ್. ಆ್ಯಕ್ಚುಲಿ ಐ ಆಮ್ ಹ್ಯಾಪಿ ಚಂದ್ರಬಾಬು ನಾಯ್ಡು ಏನನ್ನ ಪ್ರೈಮ್ ಮಿನಿಸ್ಟರ್ ಆದರೆ. ಬಿಕಾಸ್ ಸೌತ್ ಇಂಡಿಯನ್, ನಾರ್ತ್ ಇಂಡಿಯಾ ಕೊಟ್ಟಿದ್ದೀವಲ್ಲ. PV ನರಸಿಂಹರಾವ್ ಆದಾಗ ದೇಶ ಡೆವಲಪ್ ಆಗಿಲ್ವಾ? ಕೊಡಲಿ ಬಿಡಿ ಚಾನ್ಸು. ಡಿಸ್ಕ್ರಿಮಿನೇಷನ್ ಯಾಕಿರಬೇಕು? ಕೊಡಲಿ. ಒಂದು ಸೆಂಟ್ರಲ್ ಅವ್ರಿಗೂ ಏನೋ ನಾರ್ತ್ ಇಂಡಿಯಾಗೂ ಕೊಡಲಿ, ಸೌತ್ ಇಂಡಿಯಾಗೂ ಕೊಡಲಿ, ಮುಂಬೈ ಇಂಡಿಯಾಗೂ ಕೊಡಲಿ, ಬಿಹಾರ್ ಅವ್ರಿಗೂ ಪ್ರೈಮ್ ಮಿನಿಸ್ಟರ್ ಮಾಡಲಿ. ದೇಶ ಡೆವಲಪ್ ಆಗಬೇಕಂದ್ರೆ 4 ದಿಕ್ಕಲ್ಲೂ 4 ಥರ ಪ್ರೈಮ್ ಮಿನಿಸ್ಟರ್ಗಳು ಸರ್ವಿಸ್ ಕೊಡಬೇಕು. ಆಮೇಲೆ ಅವ್ರಿಗೆ ಒಂದು ಅವಕಾಶ ಕೊಡಬೇಕು. ಅದು ಕೊಟ್ಟಾಗ ಮಾತ್ರನೇ ದೇಶ ಡೆವಲಪ್ ಆಗುತ್ತೆ. ಇವತ್ತು ಅವ್ರಿಗೆ ಬುದ್ಧಿ ಕಲಿಸಿದ್ದಾರೆ, ಮುಂದಕ್ಕೆ ಇನ್ನೂ ಜಾಸ್ತಿ ಕಲಿಸ್ತಾರೆ ಅಂದ್ಕೊಂಡಿದ್ದೀನಿ. ಇವತ್ತು ಒಳ್ಳೆ ರಿಸಲ್ಟ್ ಇದೆ. 250 ಅಪೋಸಿಷನ್ ಪಾರ್ಟೀಸ್ ಆಲ್ಸೋ ವೆರಿ ಸ್ಟ್ರಾಂಗ್. ದೇಶ ಡೆವಲಪ್ಮೆಂಟ್ಗೆ ಒಂದು ಪ್ರಗತಿ ಹೆಜ್ಜೆ ಇಡಲಿ ಅಂತ ಕೇಳ್ಕೊತೀನಿ. ಅವ್ರು ಮಾತ್ರ ಮೋದಿ ಆದ್ರೂ ಈ ಹಸ್ ಫೇಲ್ಡ್. 5.25 ಲಕ್ಷ ಓಟಿಂದ 1 ಲಕ್ಷಕ್ಕೆ ಬಂದಿದ್ದಾರಲ್ಲ. ಸೋತಿದ್ರು ರಾಹುಲ್ ಗಾಂಧಿ 4 ಲಕ್ಷ ಲೀಡಲ್ಲಿ ಗೆದ್ದಿದ್ರಲ್ಲ. US ಒಂದು ಎಲೆಕ್ಷನ್. ಮಾರಲ್ ರೈಟ್ಸ್ ಇದ್ದರೆ ಅವರೇ ಪ್ರೈಮ್ ಮಿನಿಸ್ಟರ್ ಆಗಬಾರ್ದ್ರಿ, ಬೇರೆ ಯಾರಿಗಾನ ಇರೋರಿಗೆ ಬಿಟ್ಕೊಡ್ಬೇಕು. ಈಗ ನೀವೆಲ್ಲರೂ ಇಂಡಿಯಾ ಒಕ್ಕೂಟ ಎಲ್ಲ ಟೋಟಲ್ ಮಾಡಿದ್ರೆ ನಿಮಗೆ ಬರ್ತಾ ಇರೋದು 234 ಸೀಟ್. ಸೊ ಅದರಲ್ಲೂ ಅವ್ರ ಪರಿಸ್ಥಿತಿನೇ ಏನು ಅಂತ ಗೊತ್ತಿಲ್ಲ. ಈಗ ಮನುಷ್ಯ ನಾವಿಲ್ಲಿ ತಿಂದಿದ್ದು ಇಡ್ಲಿ ವಡೆನ, ಇಲ್ಲಿ ಒಂದು ಪ್ಲೇಟ್ ಇಡ್ಲಿ ವಡೆ ತೊಗೊಂಡ್ರೆ 40 ರೂಪಾಯಿ ಇದ್ರೆ ನಾಳೆ 50 ರೂಪಾಯಿ ಇದ್ರೂ ನಾವಿಲ್ಲಿ ಸುಮ್ಮನೆ ತಿಂದೋಗ್ತೀವಿ. ಯಾಕೆ ಅಂತ ಕೇಳಲ್ಲ ಅವರಿಗೆ. ಬಟ್ ಅವರು ಇದರಲ್ಲಿ ಕ್ವಾಲಿಟಿ ಇಂಪ್ರೂವ್ ಮಾಡಿದ್ದಾರೆ, ಏನೇನೆಲ್ಲ ಇಂಪ್ರೂವ್ ಆಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಇವತ್ತು ಮನುಷ್ಯನ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ನೋಡ್ತಾ ಇದ್ರೆ ನಮ್ಗೆ ಅರ್ಥ ಆಗುತ್ತೆ ನಮ್ಮ ದೇಶ ಹೇಗೆ ಹೋಗ್ತಾ ಇದೆ ಅಂತ. 1ನೇ ಕ್ಲಾಸಲ್ಲೇ ಫೀಸ್ ಕಟ್ಬಿಟ್ಟು ನೀನು ಇಂಜಿನಿಯರಿಂಗ್ ಕೊಡಬೇಕಾಗಿರೋ ಸ್ಯಾಲ್ರಿನ 1ನೇ ಕ್ಲಾಸಲ್ಲೇ ಕೊಡು ಅಂದರೆ ಯಾರು ಇಂಜಿನಿಯರಿಂಗ್ ಸ್ಯಾಲ್ರಿ 1ನೇ ಕ್ಲಾಸಲ್ಲಿ ಮಕ್ಳಿಗೆ ಕೊಡಲ್ಲ. 1ನೇ ಕ್ಲಾಸಲ್ಲಿ ತಂದೆ ತಾಯಿ ಇವತ್ತು 1.5 ಲಕ್ಷ ಫೀಸ್ ಕಟ್ಟು ಓದಿಸ್ತಾ ಇದ್ದಾರೆ ಅಂದರೆ ಇಂಜಿನಿಯರಿಂಗ್ ಆದಾಗ ಅವನಿಗೆ 2 ಲಕ್ಷ 3 ಲಕ್ಷ ಪ್ಯಾಕೇಜ್ ಸಿಗುತ್ತೆ ಅಂತ. ಮೋದಿ ಹಸ್ ದಿಡ್ ಸೇಮ್ ಥಿಂಗ್. ಮನುಷ್ಯ ಅಂದಮೇಲೆ ಲೀಡರ್ಶಿಪ್ ಅಂದಮೇಲೆ ಫೇಲ್ಯೂರ್ಸು ಸಕ್ಸಸ್ಸು ಅನ್ನೋದು ಇದ್ದೇ ಇರುತ್ತೆ. ಚಂದ್ರಬಾಬು ನಾಯ್ಡು, JDU ನಿತೀಶ್ ಕುಮಾರ್ ಯಾದವ್ ಅವರಿಲ್ಲ ಅಂದ್ರೂ ನಾವು ಗೌರ್ಮೆಂಟನ್ನು ಫಾರ್ಮ್ ಮಾಡ್ತೇವೆ. ಯಾಕೆಂದರೆ 243 ಸೀಟ್ ಇದೆ ನಮ್ಮ ಹತ್ರ. 78 ಜನ ಇತರರು ಬೇರೆಯವರು ಇಂಡಿಯಾ ಪಾರ್ಟಿಗಿಂತ ಹೊರಗಡೆ ಇರೋರು 78 ಜನ ಇದ್ದಾರೆ. ಸೊ ಅವರು ಕೂಡ ಒಬ್ಬ ವ್ಯಕ್ತಿಯ ನಾಯಕತ್ವವನ್ನು ಒಪ್ಕೊಂಡು ಬಂದು ಏನು ಬೇಕಾದರೂ ಮಾಡ್ಬೋದು. ಅವರು ಆಗಲೇ ಮಾತಾಡ್ತಾ ಹೇಳಿದ್ರು ಒಬ್ಬರು ಡೆಮೋಕ್ರೆಟಿಕ್ ಅಂತ ಹೇಳಿ. ಯಾವುದೇ ಡೆಮೋಕ್ರಸಿಯನ್ನು ನಾವಿಲ್ಲಿ ಕೊಲೆ ಮಾಡಿಲ್ಲ. ನಾನೊಬ್ಬ ಲೀಗಲ್ ಪ್ರಾಕ್ಟೀಸ್ ಮಾಡೋವನ್ನ ಹೇಳ್ತಾ ಇದ್ದೀನಿ. ಸಂವಿಧಾನವನ್ನು ತಿದ್ದುಪಡಿ ಮಾಡೋದಕ್ಕೆ ಹಲವಾರು ಅವಕಾಶಗಳಿವೆ. ಬರೀ BJP ಗೌರ್ಮೆಂಟ್ ಅವ್ರು ಮಾತ್ರ ಸಂವಿಧಾನನ ತಿದ್ದುಪಡಿ ಮಾಡ್ತಾ ಇಲ್ಲ. ಇಲ್ಲಿ ತನಕ 104 ಅಮೆಂಡ್ಮೆಂಟ್ಸ್ ಆಗಿದೆ. 2014ರಿಂದ 2024 ತನಕ ಆಗಿರೋ ಅಮೆಂಡ್ಮೆಂಟ್ಸ್ ಎಷ್ಟು ಅಂತ ಕೌಂಟ್ಸನ್ನು ತೆಗೆದು ನೋಡಲಿ. 2014 ಹಿಂದೆ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಎಷ್ಟು ಅಮೆಂಡ್ಮೆಂಟ್ಸ್ ಆಗಿದೆ ಅನ್ನೋದನ್ನು ತೆಗೆದು ಜನಗಳೇ ನೋಡಲಿ. ಇಲ್ಲೇನಾಗಿದೆ ಅಂದರೆ ಅದನ್ನೇ ಹೇಳ್ತಾ ಇರೋದು, ಸಂವಿಧಾನ ತಿದ್ದುಪಡಿ ಇಲ್ಲಿ ಮಾತ್ರ ಆಗ್ತಾ ಇಲ್ಲ ಅಂತ. ಎಮರ್ಜೆನ್ಸಿ ಬಂದಾಗ್ಲೂ ವಾಜಪೇಯಿ ಅವರು ಅಸೆಂಬ್ಲಿಯಲ್ಲಿ ಹೇಳ್ತಾರೆ. ನರಸಿಂಹರಾವ್ ಬಗ್ಗೆ ಮಾತಾಡಿದ್ರು. ನರಸಿಂಹರಾವ್ ಜಿನಾವಾ ಇಂಪ್ಯಾಕ್ಟ್ ಆದಾಗ ಯಾರು ಆಡಳಿತ ಪಕ್ಷದಲ್ಲಿರೋರನ್ನ ಕಳಿಸ್ತಿಲ್ಲ. ವಾಜಪೇಯಿ ಅವರೇ ನೀವು ಅಪೋಸಿಷನ್ ಲೀಡರ್ ಆಗಿ ಇಂಡಿಯಾವನ್ನು ಹೋಗಿ ಪ್ರತಿಬಿಂಬಿಸಿ ಅಂತ ಕಳಿಸಿದ್ರು. ಯಾಕೆ ಹೇಳಿ, ಅದು ಇರೋವಂಥದ್ದು ಕೋಆರ್ಡಿನೇಷನ್ ಮತ್ತು ಕೋವಿಲೇಷನ್, ಸೌಹಾರ್ದತೆ ಅಲ್ಲಿ ತೋರಿಸಿದ್ದು. ಅಂಥ ಲೀಡರ್ಸು ಕಾಂಗ್ರೆಸ್ಸಲ್ಲಿದ್ದರೆ ವಿ ಆಲ್ಸೋ ಸಪೋರ್ಟ್. ನೀವು ಹೇಳಿ ಯಾರು ನಾಯಕತ್ವ ಅನ್ನೋದನ್ನು ಕರೆಕ್ಟಾಗಿ ಅವ್ರಲ್ಲಿ ತೋರಿಸೋದಕ್ಕೆ ಹೇಳಿ. 99 ಸೀಟ್ ತಗೊಂಡಿದ್ದಾರೆ. 65-70 ವರ್ಷ ಆಳದಂಥ ಒಂದು ಪಕ್ಷ ಇವತ್ತು 2 ಡಿಜಿಟಿಗೆ ತಗೊಂಡು ನಾವು ಅದನ್ನೇ ಮಾಡಿರೋದು ಸಾಧನೆ ಅಂತಂದರೆ ನೀವು ಅವ್ರನ್ನ ವಿಮರ್ಶೆ ಮಾಡ್ಕೊಳ್ಬೇಕು ಹೊರತು ಬೇರೆಯವ್ರನ್ನಲ್ಲ. ನಾವು ಹೆಂಗೆ ಬದಲಾಗಬೇಕು ಅಂದರೆ ನಿನ್ನ ಸಾಧನೆ ಏನು ಅಂತ ಹೇಳು. ಬೇರೆಯವ್ನು ಏನು ಮಾಡಿದಾನೆ ಅದನ್ನು ಕ್ರಿಟಿಸಿಸಮ್ ಮಾಡಬೇಡ. ಹಾಗೆ ಜನ ನಿನ್ನನ್ನು ಒಪ್ಕೊಳ್ತಾರೆ. ನೀನು ಬರೀ ಬೇರೆಯವ್ರು ಮಾಡಿರೋದನ್ನೇ ಅದು ತಪ್ಪು ಇದು ತಪ್ಪು ಅಂದರೆ ನೀನು ಮಾಡಿರೋದು ಸರಿ ಯಾವಾಗ ಹೇಳೋದಕ್ಕೆ ನಿನ್ನ ಟೈಮ್ ಇದೆ ಹೇಳು. ಫಸ್ಟ್ ನೀನೇನು ಕರೆಕ್ಟ್ ಮಾಡ್ತಾ ಇದೆ ಅದನ್ನು ನೀನು ಪ್ರೆಸೆಂಟ್ ಮಾಡೋ. ನಾವು ಅದು ಸರಿನೋ ತಪ್ಪೋ ನಾವು ಆಮೇಲೆ ಮಾತಾಡ್ತೀವಿ.
ಪಾಕಿಸ್ತಾನದಲ್ಲಿ ಹೋಗಿ ಹಿಂದುತ್ವದ ಬಗ್ಗೆ ಯಾರಾದರೂ ಮಾತಾಡ್ತಾರಾ? ಪಾಕಿಸ್ತಾನದವ್ರು ಮಾತಾಡ್ತಾರಾ? ಅವ್ರು ಮಾತಾಡೋದು ಅವ್ರ ದೇಶದ ಬಗ್ಗೆನೇ ಮಾತಾಡ್ತಾರೆ. ಅದೇನೇ ಪೇಟ್ರಿಯಟಿಸಮ್ ಅಂತ ಹೇಳೋದು, ಅದನ್ನೇ ರಾಷ್ಟ್ರಭಕ್ತಿ ಅಂತ ಹೇಳೋದು. ನಮ್ಮ ದೇಶದಲ್ಲಿ ನಾವು ಅದ್ರ ಬಗ್ಗೆನೇ ಮಾತಾಡಬೇಕು. ಹಂಗಂತ ನಾವು ಯಾರನ್ನು ಬೇರೆಯವರನ್ನ ಬೇರೆ ಕಮ್ಯುನಿಟಿಗಿನ್ನ ದೂಷಿಸ್ತಾ ಇಲ್ಲ. ಅವರನ್ನು ನಮ್ಮ ಅಣ್ಣ ತಮ್ಮಂದ್ರ ಥರನೇ ಮಾತಾಡ್ತಾ ಇದ್ದೀವಿ. ಅವ್ರ ಹಬ್ಬಗಳಿಗೆ ನಾವು ಗೌರವ ಕೊಡ್ತಾ ಇದ್ದೀವಿ. ಸ್ಟಿಲ್ ಇಲ್ಲಿ ತನಕ ನಾವು ಮೈನಾರಿಟಿ ಏನು ಪ್ರೋಗ್ರಾಮ್ಸ್ ಮಾಡಬೇಕು, ಸೆಂಟ್ರಲ್ ಗೌರ್ಮೆಂಟ್ ಯಾವ ಪ್ರೋಗ್ರಾಮ್ಸನ್ನು ನಿಲ್ಲಿಸಿಲ್ಲ. ಅಂಬೇಡ್ಕರ್ ಸಂವಿಧಾನ ಬರೆಯುವಾಗಲೇ ರಿಸರ್ವೇಷನನ್ನು ಖಾಲಿ 10 ವರ್ಷಕ್ಕೆ ಆಸ್ ಎ ಇದೊಂದು ಎಕ್ಸಾಂಪಲ್ ಅಥವಾ ಇದನ್ನು ಟ್ರಯಲ್ ಆ್ಯಂಡ್ ಎರರ್ ಆಗಿ ತಗೊಳ್ಳೋಣ, ದೇಶ ಹೆಂಗೆ ಅಭಿವೃದ್ಧಿ ಆಗುತ್ತೆ ಅಂತ ನೋಡೋಣ ಅಂಥೇಳಿ ಅವ್ರು ತಗೊಳ್ಳೋದಕ್ಕಷ್ಟೇ ಹೇಳಿದ್ದು. ಆಮೇಲೆ ಬಂದಂಥ ಗೌರ್ಮೆಂಟ್ಸು ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ರಿಸರ್ವೇಷನ್ ಸಿಸ್ಟಮನ್ನು ತಗೊಂಡು ಬಂದರು. ನಾನೊಬ್ಬ UPSC ಆಸ್ಪಿರೆಂಟ್, ನಾನು ಜನರಲ್ ಮೆರಿಟಲ್ಲಿ ಬರ್ತೀನಿ, ನಾನು 4 ಅಟೆಂಪ್ಟ್ ಮಾಡಿದ್ದೀನಿ. ನನಗೆ ರಿಸರ್ವೇಷನ್ ಇದ್ದಿದ್ರೆ ನಾನು ಇಷ್ಟೊತ್ತಿಗೆ ಒಬ್ಬ IAS ಆಫೀಸರ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೆ. ಈವನ್ ಐ ಆಮ್ ಮೆರಿಟೋರಿಯಸ್ ಸ್ಟೂಡೆಂಟ್ಸ್, ಬಿಕಾಸ್ ಆಫ್ ರಿಸರ್ವೇಷನ್ ಐ ಡಿಂಟ್ ಗೆಟ್ ದ ಚಾನ್ಸ್ ಇನ್ ಟು ದ ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ ಸರ್ವಿಸ್. ಸೊ ಮೋದಿ ಇಸ್ ಟೆಲ್ಲಿಂಗ್ ವಿಲ್ ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಕಮ್ ಆ್ಯಂಡ್ ಲೀಡ್ ದಿಸ್ ಅಲ್ವಾ? ಆಗ ಟ್ರಾನ್ಸ್ಪರೆನ್ಸಿ ಬರುತ್ತೆ, ಎಜುಕೇಟೆಡಿಗೆ ಗೊತ್ತಾಗುತ್ತೆ, ಎಜುಕೇಷನ್ನು ಡೆವಲಪ್ಮೆಂಟ್ ಆಗುತ್ತೆ. ನಮ್ಮ ದೇಶದಲ್ಲಿ ಏನಾಗಬೇಕಾಗಿರೋದು, ಎಜುಕೇಷನ್ನು, ಹೆಲ್ತು, ಎನ್ವೈರ್ನ್ಮೆಂಟ್, ಇದು 3 ಯಾವುದೇ ಕಂಟ್ರಿಗಾದರೂ ಡೆವಲಪ್ ಆಗಬೇಕಾಗಿರೋದು. ಮೋದಿ ಗೌರ್ಮೆಂಟು ಏನು ಮಾಡ್ತಾ ಇದೆಯೋ ಬಿಡ್ತಾ ಇದೆಯೋ ಅದನ್ನು ಡೆವಲಪ್ ಮಾಡೋದಕ್ಕೆ ಒಂದೊಂದೇ ಹೆಜ್ಜೆಗಳನ್ನ ಇಡ್ತಾ ಇದ್ದಾರೆ. 70 ವರ್ಷದಲ್ಲಿ ಇದ್ದಂಥ ಕಂಟ್ರಿ ಡೆವಲಪ್ಮೆಂಟಿಗೂ ಈಗಿರುವಂಥದ್ದಕ್ಕೂ ನಾವು ನೋಡಬೇಕು. ಯಾಕೆ ಅಟಲ್ ಸೇತುವೆ ಬಗ್ಗೆ ಯಾಕೆ ಮಾತಾಡೋದ? ಸಮುದ್ರದ ಮೇಲೆ ಕಟ್ಟಿದಂಥ ಸೇತುವೆ ಬಗ್ಗೆ ನಾವು ಯಾಕೆ ಪ್ರೌಡಾಗಿ ಮಾತಾಡಲ್ಲ? ನಾವು ಯಾಕೆ ಇವತ್ತು ಸ್ಯಾಟಲೈಟ್ ಟೋಲ್ ಫ್ರೀಯಾಗಿ ಹೋಗ್ತದೆ? ಯಾವ ದೇಶದಲ್ಲಿ ಟೋಲಿಗೆ ದುಡ್ಡು ತಗೊಳ್ತಾ ಇಲ್ವಾ? ಬೇರೆ ದೇಶದಲ್ಲಿ ಕಂಪೇರ್ ಮಾಡಿದ್ರೆ ಟೋಲ್ಗೆ ವಿ ಆರ್ ವೆರಿ ಲೆಸ್. ರೋಡನ್ನು ಡೆವಲಪ್ ಮಾಡ್ತಾ ಇದೀವಿ, ಹಾಗಾದರೆ ಗುಂಡಿ ಇರೋ ರೋಡಲ್ಲೇ ಹೋಗ್ಬೇಕು, ಅದಕ್ಕೆ ಎಲ್ಲಿಂದ ಫಂಡ್ ಬರುತ್ತೆ? ನಾವು ದುಡ್ಡು ಕೊಟ್ಟರೆ ಅಲ್ವಾ ಗೌರ್ಮೆಂಟ್ ಡೆವಲಪ್ ಮಾಡೋದು. ಹಂಗಂತ ಗೌರ್ಮೆಂಟ್ ನಿಮ್ಮ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಏನು ಕಮ್ಮಿ ಮಾಡಿಲ್ಲಲ್ಲ. 1,000 kg ಚಿನ್ನ ತೊಗೊಂಬಂದ್ರೆ ಅದ್ರ ಬಗ್ಗೆ ಯಾರಾದರೂ ಮಾತಾಡ್ತಾ ಇದ್ದಾರೆ? ಅಂದರೆ ನಮ್ಮ ದೇಶದಲ್ಲಿ ನಾವು ಕೆಪಬಲ್ ಇದ್ದೀವಿ ಅದನ್ನು ಇಟ್ಕೊಳ್ಳೋದಕ್ಕೆ ಅಂಥೇಳಿ ಅಲ್ಲಿರುವಂಥ ಟ್ರಾನ್ಸಿಷನ್ನ ಕಟ್ ಮಾಡಿಕೊಂಡು ಇಲ್ಲಿಗೆ ತೊಗೊಂಬಂದರು. ಸೋ ಮೆನಿ ಡೆವಲಪ್ಮೆಂಟಲ್ ಪ್ರೋಗ್ರಾಮ್ಸ್ ಆರ್ ಹ್ಯಾಸ್ ಹ್ಯಾಪೆಂಡ್ ಇನ್ ದಿಸ್ ಗೌರ್ಮೆಂಟ್. ಈವನ್ ದೋ ನಾನು ಕ್ರಿಟಿಸಿಸಮ್ ಮಾಡ್ತಾ ಇದ್ದೆ UPSC ಓದುವಾಗ, ಬಟ್ ಈ ಎಲೆಕ್ಷನ್ ಆದಮೇಲೆ ನನಗೂ ಅನ್ನಿಸ್ತಾ ಇದೆ ಒಬ್ಬ ನಾಯಕನನ್ನು ಇಡೀ ದೇಶದ ಯಾವುದೋ 234 ನಾಯಕರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂದರೆ ಡೆಫಿನೆಟ್ಲಿ ಅವನಲ್ಲಿ ಏನೋ ಒಂದು ಪಾಸಿಟಿವ್ ಇದ್ದೇ ಇರುತ್ತೆ. ಯಾವಾಗಲೂ ನಾವು ಯಾರ ಹತ್ರ ಪಾಸಿಟಿವ್ ಇರುತ್ತೆ ಅವ್ರನ್ನ ತುಳಿಯೋದಕ್ಕೆ ಮಾತ್ರ ನಾವು ನೋಡ್ತೀವಿ ಹೊರತು ನೆಗೆಟಿವ್ ಇರೋರ ಬಗ್ಗೆ ನಾವು ಅವ್ರ ಬಗ್ಗೆ ಯಾವತ್ತೂ ಮಾತಾಡೋದಕ್ಕೆ ಹೋಗಲ್ಲ, ಯಾಕೆಂದರೆ ಅವ್ನು ಕೆಪಬಲ್ ಅಂತ. ಸೊ ವಿ ನೀಡ್ ಟು ಎಕ್ಸೆಪ್ಟ್ ಮೋದಿ ಈಸ್ ಅ ಕೆಪಬಲ್ ಲೀಡರ್ ಆ್ಯಂಡ್ ಹಿ ಲೀಡ್ ದಿಸ್ ಇನ್ 3.0. ಬೇಕಾದರೆ ನೀವೇ ಇವತ್ತು ನಾನು ಮಾತಾಡ್ತಾ ಇರೋದನ್ನು ಬರೆದಿಟ್ಕೊಳ್ಳಿ. 2025ರಿಂದ ಶುರುವಾದಂಥದ್ದು 2035ಕ್ಕೆ ದೇಶದ ಗ್ಲೋಬಲಿನ ಅತಿ ದೊಡ್ಡ 3ನೇ ಆರ್ಥಿಕತೆ ಆಗುತ್ತೆ ಅಂತ ನಮ್ಮ ದೇಶನ ಹೇಳ್ತಾ ಇದ್ದಾರೆ. ನಾನು ಹೇಳ್ತೀನಿ 3ನ್ನ ದಾಟಿ 2 ಕೂಡ ನಾವು ಆಗ್ಬೋದು. US ಬಿಟ್ಟರೆ ಇಂಡಿಯಾ ವಿಲ್ ಬಿ ದ ಮೋಸ್ಟ್ ಎಕನಾಮಿಕಲ್ ಪವರ್ ಕಂಟ್ರಿ ಅಂತ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೇನೆ. ದಯವಿಟ್ಟು ಕ್ರಿಟಿಸಿಸಮ್ನ ಮಾಡೋದನ್ನು ಬಿಡಿ, ಇರೋದ್ರಲ್ಲಿ ನಮ್ಮ ದೇಶಕ್ಕೆ ನಾನು ಏನು ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಿ ಗೌರ್ಮೆಂಟಿಗೆ ಸಪೋರ್ಟ್ ಮಾಡಿ. ಗರ್ಭಗುಡಿಯಲ್ಲಿ ಇರಬೇಕಾದಂಥ ರಾಮನ್ನ ಬೀದಿಗೆ ತಗೊಂಡು ಮತ ಕೇಳಿದ್ದಾರೆ, ಅದಕ್ಕೆ BJPಯವರು ಗೆದ್ದಿಲ್ಲ. ಎಷ್ಟೋ ಸುಳ್ಳುಗಳನ್ನು BJPಯವರು ಹೇಳಿದ್ದಾರೆ, ಯಾವುದೇ ಡೆವಲಪ್ ಮಾಡಿಲ್ಲ, ಬರೀ ಸುಳ್ಳುಗಳಲ್ಲೇ ಸಂತೆ ಕಟ್ಟಿ BJP ಸರ್ಕಾರ 10 ವರ್ಷ ಆಡಳಿತ ನಡೆಸಿದೆ ಅಂತ ಜನ ಹೇಳ್ತಾ ಇದ್ದಾರೆ. ನಂತರ ಈ ಬಾರಿ ಕಾಂಗ್ರೆಸ್ಸು ಒಳ್ಳೆ ಫೈಟ್ ಕೊಟ್ಟಿದೆ ಅಂತಲೇ ಹೇಳ್ಬೋದು ಅಂತಿದ್ದಾರೆ ಜನ. ಈ ಬಾರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರೇ ಆಗಲಿ ಪ್ರಧಾನಿ, ಬಟ್ ಉಳಿದ ನಾಯಕರು ಏನು ಮಾಡ್ತಾ ಇದ್ದಾರೆ? ಬರೀ ಮೋದಿ ಹೆಸರು ಹೇಳ್ಕೊಂಡು ಬರೀ ಓಟ್ ಕೇಳೋದಾಯಿತು. ಉಳಿದ ನಾಯಕರು ಕೆಲಸ ಮಾಡದೆ ಬರೀ ಓಟ್ ಕೇಳಿದ್ರೆ ಜನ ಹೆಂಗೆ ಓಟ್ ಹಾಕಬೇಕು ಅಂತೆಲ್ಲ ಜನ ಮಾತಾಡ್ಕೊಳ್ತಿದ್ದಾರೆ. ಕ್ಯಾಮ್ರಾಮನ್ ಪವನ್ ಕುಮಾರ್ ಜೊತೆ ನಾನು ನಿಮ್ಮ ಕಾರ್ತಿಕ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.